ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ನೀವು ಯಾರಿಗಾದರೂ ಬರ್ತ್ಡೇ ವಿಶಸ್ನ, ಆ್ಯನಿವರ್ಸರಿ ವಿಶಸ್ನ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ತಲುಪಿಸ್ಬೋದು. ಸೊ ಇವತ್ತು ಇನ್ನೊಂದು ವಿಷಯ ಇದೆ. ಏನು ಸ್ಪೆಷಾಲಿಟಿ ದಿನದ್ದು ಅಂತಂದ್ರೆ, ಸೊ ಇವತ್ತು ಬಂದ್ಬಿಟ್ಟು ನಮ್ಮ ವರಕವಿ, ನಮ್ಮ ಕರ್ನಾಟಕದ ಹಿರಿಮೆಯಾದಂಥ ವರಕವಿ ದ.ರಾ ಬೇಂದ್ರೆಯವರದು ಜನ್ಮದಿನ. ಸೊ ಹಾಗಾಗಿ ದ.ರಾ ಬೇಂದ್ರೆಯವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡೋಣ. ಜೊತೆಗೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸೊ ನಮ್ಮ ಒಂದು 10th ಸ್ಟ್ಯಾಂಡರ್ಡ್ ಓದ್ತಾರೆ ಅಂತ ಮಕ್ಕಳಿರ್ತಾರೆ. ಸೊ ಎಲ್ಲರಿಗೆಲ್ಲ ಯಾವ ರೀತಿ ಓದಬೇಕು, ಹಾಗೆ ಅವ್ರಿಗೆ ಮುಂದೆ ಯಾವ ರೀತಿ ಅವಕಾಶಗಳಿದೆ ಕೋರ್ಸಸ್ ತಗೊಳ್ಳೋದಕ್ಕೆ. ಸೊ ಇವಾಗೆಲ್ಲ ಸ್ವಲ್ಪ ಕೆಲಸ ಸಿಗೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾವ ಕೋರ್ಸ್ ತಗೊಂಡ್ರೆ 10th ಸ್ಟ್ಯಾಂಡರ್ಡ್ ಆದಮೇಲೆ ಯಾವ ಕೋರ್ಸ್ ಮಾಡಿದ್ರೆ ಚೆನ್ನಾಗಿ ಸಂಪಾದನೆಯನ್ನು ಮಾಡ್ಬೋದು, ಹಾಗೆ ತುಂಬ ಅವ್ರ ಜೀವನದಲ್ಲಿ ಹೆಗ್ಗಳಿಕೆನ ತಗೋಬೋದು ಅಂತ. ಸೊ ಹಾಗಾಗಿ ನೀವು ಕೂಡ 10ನೇ ಕ್ಲಾಸ್ ನಂತರ ಏನೆಲ್ಲ ಉದ್ಯೋಗ ಅವಕಾಶಗಳಿದೆ ಅಂತ ಖಂಡಿತವಾಗ್ಲೂ ಮಾತಾಡೋಣ. ನಿಮ್ಗೆ ಯಾರು ಗೊತ್ತಿದ್ರೆ ಅದನ್ನ ನನಗೆ ಹೇಳಿ. ಸೊ ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಹಂಚ್ಕೋತೀನಿ. ಸೊ 10th ಸ್ಟ್ಯಾಂಡರ್ಡ್ ಮಕ್ಕಳು ಬೇಸಿಕಲಿ ಆ ಒಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರೋಂಥ ಮಕ್ಕಳಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಯಾವ ರೀತಿ ಓದಬೇಕು, ಈಗ ಸದ್ಯಕ್ಕೆ ನೀವು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ ನಿಮ್ಮ ತಯಾರಿ ಹೇಗೆ ನಡೀತಾ ಇದೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರು 10ನೇ ತರಗತಿ ಓದ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅವ್ರ ಹತ್ರ ಕೂಡ ಇವತ್ತು ಕರೆ ಮಾಡಿಸಿ. ಸೊ ಅವರು ಕೂಡ ಮಾತಾಡಲಿ. ಸೊ ಇವತ್ತು 10ನೇ ತರಗತಿ ಓದ್ತಾ ಇರೋಂಥ ಮಕ್ಕಳಿಗೆ ಡೆಡಿಕೇಟ್ ಮಾಡಿ ಈ ಶೋನ ಮಾಡ್ತಾ ಇದ್ದೀವಿ. ಸೊ ಅದರ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಮಕ್ಕಳಿಗೂ ಕೂಡ ಏನಾದ್ರು ಟಿಪ್ಸ್ ಸಿಗಲಿ ಅಂತ. ಸೊ ಯಾವ ರೀತಿ 10th ಸ್ಟ್ಯಾಂಡರ್ಡ್ ಏನೆಲ್ಲ ಯಾವ ರೀತಿ ಪರೀಕ್ಷೆನ ಫೇಸ್ ಮಾಡಬೇಕು, ಸೊ ಮೊದಲ ಬಾರಿಗೆ ಫೇಸ್ ಮಾಡ್ತಾ ಇರ್ತಾರೆ ಬೋರ್ಡ್ ಎಕ್ಸಾಮನ್ನು. ಸೊ ಅವ್ರಿಗೆ ಅದೆಲ್ಲ ಹೇಗೆ ಅನಿಸ್ತಾ ಇದೆ, ಸೊ ಹೇಗೆಲ್ಲ ಮಾಡಬೇಕು, ಸೊ ಎಷ್ಟೆಲ್ಲ ಸ್ಟ್ರೆಸ್ ಆಗ್ತಿರುತ್ತೆ, ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಸೊ ಅವ್ರ ಮಾನಸಿಕ ಸ್ಥಿತಿಯನ್ನು ಹೇಗೆ ಸ್ಥಿರತೆಯಲ್ಲಿ ಇಟ್ಕೊಳ್ಬೇಕು, ಸಾಕಷ್ಟು ವಿಷಯಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಓದಬೇಕು, ಹೇಗೆ ಕ್ವಶನ್ ಪೇಪರ್ನ ಅಟೆಂಡ್ ಮಾಡಬೇಕು, ಯಾವ ರೀತಿ ಓದೋದ್ರಿಂದ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಯಾವ ರೀತಿ ಓದೋದ್ರಿಂದ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ. ಸೊ ನಿಮ್ಮ ಬಳಿ ರೀತಿ ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಹಂಚ್ಕೊಳ್ಳಿ. ಸೊ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಅಂದರೆ, ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ PUCಲಿ ಚೆನ್ನಾಗಿ ಓದ್ತಿದ್ದೀರಾ ನೀವು ಅಂದರೆ, ನೀವು ಟಾಪರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಈ ಮಕ್ಕಳಿಗೂ ಕೂಡ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ, ಸೊ ನಿಮ್ಮ ಒಂದು ಅನುಭವನ ಖಂಡಿತವಾಗ್ಲೂ ಹಂಚ್ಕೊಳ್ಳಿ. ಜೊತೆಗೆ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ, ಈ ವರ್ಷ 10th ಪರೀಕ್ಷೆನ ಬರೀತಾ ಇದ್ದೀರಾ, ಅವರೆಲ್ಲರ ಬಗ್ಗೆ ನೀವು ಸಾಕಷ್ಟು ಮಾತಾಡೋಣ, ಹಾಗೆ ಅವ್ರ ಜೊತೆಗೂ ಕೂಡ ಸಾಕಷ್ಟು ಮಾತಾಡೋಣ. ಸೊ ನೀವೇನಾದ್ರು ಇನ್ನೂ ಜೂನಿಯರ್ ಕ್ಲಾಸಲ್ಲಿ ಇದ್ದೀರಾ ಅಂತಂದರೆ, ಅಂದರೆ 9th 8th 7th 6th ಇರೆಲ್ಲ ಓದ್ತಾ ಇದ್ದೀರಾ ಅಂತಂದರೆ, ಸೊ ಇವತ್ತು ಕೂಡ ಕೇಳಿಸ್ಕೊಳ್ಳಿ. ನಿಮಗೆ ಇವಾಗ ಯೂಸ್ ಆಗದೆ ಇರ್ಬೋದು, ಸೊ ಮುಂದಿನ ದಿನ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಇವತ್ತು ಮಾತಾಡ್ತಾ ಇರೋವಂಥ ವಿಷಯ. ಹಾಗಾಗಿ ಇವತ್ತು ಓದ್ತಾ ಇರೋಂಥ 10th ಸ್ಟ್ಯಾಂಡರ್ಡ್ ಓದ್ತಾ ಇರೋಂಥ ಮಕ್ಕಳಿಗೆ ಇವತ್ತಿನ ಪ್ರೋಗ್ರಾಮ್ನ ಡೆಡಿಕೇಟ್ ಮಾಡಿರೋದ್ರಿಂದ, ಸೊ ನೀವು ಕೂಡ ನಿಮ್ಮ ಬಳಿ ಇರುವಂಥ ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೋಬೋದು. ಜೊತೆಗೆ ದ.ರಾ ಬೇಂದ್ರೆ ಅವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ದ.ರಾ ಬೇಂದ್ರೆ ಅವರು ಯಾವ ರೀತಿಯಿಂದ ವ್ಯಕ್ತಿ ಆಗಿದ್ರು, ಸೊ ಅವ್ರು ಬರೆದಂಥ ಎಲ್ಲ ಒಂದು ಲೇಖನಗಳ ಬಗ್ಗೆ ಎಲ್ಲ ಆಗಿರ್ಬೋದು, ಸಾಕಷ್ಟು ಮಾತಾಡೋಣ ದ.ರಾ ಬೇಂದ್ರೆ ಬಗ್ಗೆ. ಸೊ ಹಾಗೆ ಅದರ ಜೊತೆಗೆ 4 ತಂತಿ. ಸೊ 4 ತಂತಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದೇ ಒಂದು ಅವ್ರದ್ದು ಫೇಮಸ್ ಕೃತಿ ಅಂತಲೇ ಹೇಳ್ಬೋದು. ಸೊ 4 ತಂತಿಯಲ್ಲಿ ಸಾಕಷ್ಟು ಫಿಲಾಸಫಿಕಲ್ ಥಾಟ್ಸ್ನ ಬರೆದಿದ್ದಾರೆ ಅವರು ಅಂತ ಹೇಳ್ಬೋದು. ಸೊ ನಾನು ನೀನು ಆನು ತಾನು, ಸೊ ಈ ಒಂದು 4 ತಂತಿಗಳ ಬಗ್ಗೆ ಬರೆದಿದ್ದಾರೆ. ಅಂದರೆ ಯಾವ ರೀತಿ ಫಿಲಾಸಫಿ ಇರುತ್ತೆ, ಸೊ ಯಾವ ರೀತಿ ಒಬ್ಬ ಮನುಷ್ಯ ಅವನ ಒಂದು ದೇಹವನ್ನು ಬಿಟ್ಟು ಫಿಲಾಸಫಿ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋಂಥ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ವರ್ಣಿಸಿ ಬರೆದಿದ್ದಾರೆ 4 ತಂತಿಯಲ್ಲಿ. ಸೊ ನಿಮಗೆ ಈ ರೀತಿಯಾದಂಥ ಪುಸ್ತಕಗಳನ್ನ, ಅವರ ಪುಸ್ತಕಗಳಂದರೆ ದ.ರಾ ಬೇಂದ್ರೆ ಅವರ ಪುಸ್ತಕಗಳನ್ನ ನೀವು ಓದಿದ್ದೀರಾ ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಇನ್ಯಾಕೆ ತಡ, ಬೇಗ ನಿಮ್ಮ ಫೋನ್ ತಗೊಳ್ಳಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ. ಸೊ ಇವತ್ತು ಕೂಡ ಸಾಕಷ್ಟು ಮಾತಾಡೋಣ ದ.ರಾ ಬೇಂದ್ರೆ ಅವ್ರ ಬಗ್ಗೆ, ಹಾಗೆ 10th ಸ್ಟ್ಯಾಂಡರ್ಡ್ ಮಕ್ಕಳ ಬಗ್ಗೆ. ಸೊ ಬನ್ನಿ, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಶಶಾಂಕ್ ಅಂತ. ನಮಸ್ತೆ ಶಶಾಂಕ್ ಅವರೇ, ಯಾವ ಕ್ಲಾಸ್ ಓದ್ತಿರೋದು ನೀವು? ನಾವು 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ ಸ್ಕೂಲಲ್ಲಿ? ಸಬ್ಜೆಕ್ಟ್ ಒಳಗೆ ನಮಗೆ ಕನ್ನಡ ಅಂದ್ರೆ ಬಹಳ ಇಷ್ಟ. ಒಂದು ಪೋಯಮ್ ಹೇಳಿ ಕನ್ನಡದ್ದು. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅದಿನ್ನೂ ಫುಲ್ ಗೊತ್ತಿಲ್ಲ, ಗೊತ್ತು. ಓಕೆ, ಹಾಗೆ ಅಂದ್ರೆ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಗೆ ಯಾವಾಗಿದೆ ಎಕ್ಸಾಮ್ಸ್ ಎಲ್ಲ? ಎಕ್ಸಾಮ್ಸ್ ಮಾರ್ಚಿಗೆ ಐತಿ ಅಂತ ಹೇಳಕತ್ತಿದ್ದಾರೆ. ಓಕೆ, ಅದೇನು ಯಾವಾಗ ಪುಸ್ತಕ ಗೊತ್ತಿಲ್ಲ. ಸೊ ನೀವು ಹೆಂಗೆ ವರ್ಷ ಪೂರ್ತಿ ಓದೋದ ಅಥವಾ ಹಿಂದಿನ ದಿನ ಕುತ್ಕೊಂಡು ಜಾಸ್ತಿ ಓದ್ತೀರಾ? ನಾವು ಓದೋದಿಲ್ಲ, ಹಾ, ಸುಮ್ಮನೆ ತಳಗ ಒಂದ್ ಚೀಟಿ ಹಿಡ್ಕೊಳ್ಳೋದೈತಿ, ಸುಮ್ಮನೆ ಬರೋದೈತಿ. ಓಕೆ, ಸೂಪರ್.
ಓಕೆ, ಹೇಳಿ ನಿಮ್ಮ ಕಡೆಯಿಂದ ಇವತ್ತು ನೀವು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತಾ? ನಮ್ ಕಡೆಯಿಂದ ಯಶವಂತ್ ಅಂತ ಒಬ್ಬ ನನ್ನ ಫ್ರೆಂಡ್, ಹ್ಮ್ ಅವನಿಗೆ ಇವತ್ತು ಫುಲ್ ಬೇಜಾರಾಗಿತ್ತು. ಅದಕ್ಕೆ ಅವ್ನಿಗೆ ಸಾರಿ ಕೇಳಕ್ಕಂತ ಅವ್ನು ವಿಶ್ ಮಾಡ್ರಿ. ಓಕೆ, ಸೊ ನಿಮ್ಮ ಫ್ರೆಂಡ್ ಯಶವಂತ್ ಅವ್ರಿಗೆ ನಿಮ್ಮ ಕಡೆಯಿಂದ ಸಾರಿನಾ ಶಶಾಂಕ್ ಅವರೇ? ಓಕೆ ಓಕೆ, ಧನ್ಯವಾದಗಳು. ಈ ರೀತಿ ಕರೆ ಮಾಡ್ತೀರಿ ಶಶಾಂಕ್. ಬಾಯ್ ಬಾಯ್. ಸರ್ ಕೂಡ ಪೋಯಮನ್ನು ಹೇಳಿದ್ರು. ಸೊ ಜೊತೆಗೆ ಎಕ್ಸಾಮ್ ಎಲ್ಲ ಜಾಸ್ತಿ ಓದಲ್ಲ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಯಾರಿಗಾದ್ರೂ ಶುಭಾಶಯನ ತಲುಪಿಸ್ಬೇಕಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಇವತ್ತು ದ.ರಾ ಬೇಂದ್ರೆ ಅವ್ರ ಬಗ್ಗೆ ಮಾತಾಡೋಣ. ದ.ರಾ ಬೇಂದ್ರೆ ಅವರು ಎಂಥ ವ್ಯಕ್ತಿ ಆಗಿರೋರು, ಬರೆದಂಥ ಕವಿತೆಗಳಾಗಿರ್ಬೋದು, ಎಲ್ಲ ಲೇಖನಿಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಮಾತಾಡೋಣ. ಸೊ ನೀವು ಕೂಡ ನಿಮ್ಮ ಬಳಿ ಅವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ ಖಂಡಿತ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದೇ ನಿಂತ್ಕೊಂಡು ಮಾತಾಡಿ. ಅವಾಗ ಆರಾಮಾಗಿ ಮಾತಾಡ್ಬೋದು. ಇಲ್ಲ ಕರೆ ಪದೇ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗೆ ಮಾತಾಡೋಂಥ ಟೈಮಲ್ಲಿ ಕೂಡ ಸೊ ನೀವು ಮಾತಾಡೋದು ಅರ್ಧಂಬರ್ಧ ಕೇಳಿಸ್ತಿರುತ್ತೆ ನೆಟ್ವರ್ಕ್ ಚೆನ್ನಾಗಿಲ್ಲ ಅಂದರೆ. ಜೊತೆಗೆ ಟಿ ವಿ ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಶಶಾಂಕ್ ಅವ್ರದ್ದು ಕೂಡ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ವಾಲ್ಯೂಮ್ ಎಲ್ಲ ಕೇಳಿಸ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಕರೆ ಮಾಡಿದಾಗ ಶಶಾಂಕ್ ಅವರೇ ಮ್ಯೂಟ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ವರ್ಷಿಣಿ ಅಂತ. ನಮಸ್ತೆ ವರ್ಷಿಣಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ ಕರೆ ಮಾಡ್ತಿದೀವಿ ಮ್ಯಾಮ್. ಓಕೆ, ಏನು ಓದ್ತಾ ಇರೋದು ನೀವು? ನಾವು 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್, ಸೂಪರ್. ಯಾವ ಸ್ಕೂಲಲ್ಲಿ? ಬಾಪೂಜಿ ಸ್ಕೂಲ್. ಓಕೆ, ಸೊ ಇವತ್ತು ದ.ರಾ ಬೇಂದ್ರೆ ಅವರ ಜನ್ಮದಿನ ಗೊತ್ತಾ ನಿಮಗೆ? ಹಾ ಮ್ಯಾಮ್. ಇವತ್ತು ದ.ರಾ ಬೇಂದ್ರೆ ಅವರ ಜನ್ಮದಿನ ಗೊತ್ತಾ ನಿಮಗೆ? ಹಾ ಮ್ಯಾಮ್, ಗೊತ್ತು. ಓಕೆ, ಯಾರು ದ.ರಾ ಬೇಂದ್ರೆ ಅವರು? ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ರು. ಅವತ್ತು ನಾನ್ 5th ಅಲ್ಲಿ ಓದ್ಬೇಕಾದ್ರೆ ಒಂದು ಪೊಯಮ್ ಇತ್ತು, ಅದನ್ನ ಹೇಳ್ಬೋದಾ? ಖಂಡಿತ ಹೇಳಿ. ಕೈ ಕಡದ ಕುಣಿಗೋಲು ಕೂದಲು ಕಂಬಳಿ ಹೊತ್ತ ಬಂದಾನ ಗುಣಗೋಲು ಗುತ್ತ ಕಡಗಾವ ಕುತ್ತುತ್ತ ಕರಡಿ ಎನ್ನಾಡಿಸುತ್ತ ನಿಂದಾನ. ಅಷ್ಟೇ ಮ್ಯಾಮ್. ವಾವ್, ಸೂಪರ್. ಓಕೆ, ಸೊ ಅವ್ರು ಬರೆದಂಥ ಕೃತಿಗಳು ನಿಮ್ಗೆ ಯಾವ್ದಾರ ಗೊತ್ತಿದೆಯಾ? ಇಲ್ಲ ಮ್ಯಾಮ್. ಒಂದೆರಡು ಹೆಸರು ಹೇಳ್ಬೋದಾ ಕೃತಿಗಳು ಗೊತ್ತಿರೋಂಥದ್ದು? ಏನೇನು ಬರ್ದಿರೋರು ಅಂತ ಯಾವತ್ತಾರು ಕೇಳಿರೋಂಥದ್ದು? ಕವಿ ಪರಿಚಯದಲ್ಲಿ ಓದಿರ್ತೀರಾ, ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಹಾ ಮ್ಯಾಮ್, ಟೈಮ್ ಸಿಕ್ಕದಾಗ ಓದ್ತೀನಿ. ಓಕೆ, ಟೈಮ್ ಸಿಕ್ಕಾಗ ಗೊತ್ತೀರಾ? ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾರು ನೀವು ಶುಭಾಶಯ ತಿಳಿಸ್ಬೇಕಿತ್ತಾ? ಮಂಕುತಿಮ್ಮನ ಕಗ್ಗ. ಯಾರ್ದು? ಅವರ ಕೃತಿ ಮಂಕುತಿಮ್ಮನ ಕಗ್ಗ. ಇಲ್ಲ, ಅದು ಡಿ.ವಿ. ಗುಂಡಪ್ಪ ಅವ್ರದಲ್ವಾ? ಹಾ ಮ್ಯಾಮ್. ಯಾರ್ದು ನೀಟಾಗಿ ನೋಡಿ ಒಂದ್ಸಲ. ಮ್ಯಾಮ್, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಓಕೆ, ಇಲ್ಲಿ ಪರವಾಗಿಲ್ಲ. ಇವತ್ತು ನೀವು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಮ್ಯಾಮ್, ನಮ್ಮ ಫ್ಯಾಮಿಲಿಗೆ ಹಾಯ್ ಅಂತ ಹೇಳ್ಬಿಡಿ. ಓಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ವೆರಿ ಬಿಗ್ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮಗೂ ಕೂಡ ಶುಭ ಸಂಜೆ. ಇದೇ ರೀತಿ ಕರೆ ಮಾಡ್ತೀರಿ. ಚೆನ್ನಾಗಿ ಮಾತಾಡಿದ್ರಿ ಇವತ್ತು. ಥ್ಯಾಂಕ್ ಯು. ಬಾಯ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಅವ್ರ ವಾಯ್ಸ್ ಸ್ಟಾರ್ಟಿಂಗಲ್ಲಿ ಕೇಳಿದ ತಕ್ಷಣ ಲೈಟನ್ ಅಪ್ ಆಗಿಬಿಟ್ಟೆ ನಾನು. ಎಷ್ಟು ಒಂದು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಮಾತಾಡಿದ್ರು ಅಂತ ಅನಿಸ್ತು. ತುಂಬ ಗೌರವಿತವಾಗಿ ಮಾತಾಡ್ತಾ ಇದ್ರು. ಸೊ ಕೇಳಿ ಖುಷಿ ಆಯಿತು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಮಕ್ಕಳ ಹತ್ರ ಕೂಡ ಖಂಡಿತವಾಗ್ಲೂ ಕರೆ ಮಾಡಿಸಿ. ಇವತ್ತು ದ.ರಾ ಬೇಂದ್ರೆ ಬಗ್ಗೆ ಅವರೇನೆಲ್ಲ ತಿಳ್ಕೊಂಡಿದ್ದಾರೆ. ಸೊ ನಮ್ಮ ಒಂದು ಕವಿ ಆಗಿರ್ತಕ್ಕಂಥ ಎಲ್ಲ ಕವಿಗಳ ಬಗ್ಗೆ ತಿಳ್ಕೊಬೇಕು ಅಂತಲೇ ಹೇಳ್ಬೋದು. ಸೊ ಎಲ್ಲ ಕವಿಗಳದ್ದು ಕೂಡ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಅವ್ರು ಯಾವ ರೀತಿಯಿಂದ ವ್ಯಕ್ತಿಯಾಗಿದ್ರು, ಸೊ ಅವರ ಜೀವನ ಹೇಗಿತ್ತು, ಏನೆಲ್ಲ ಮಾಡಿದ್ದಾರೆ ಅವ್ರ ಜೀವನದಲ್ಲಿ, ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿ ದ.ರಾ ಬೇಂದ್ರೆ ಬಗ್ಗೆ ಮಾತಾಡೋದಾದರೆ ಇವರು ಕೇವಲ ಸಾಹಿತ್ಯದಷ್ಟೇ ಅಲ್ಲ, ಸೊ ಒಂದು ಹ್ಯೂಮನ್ ಸೈಕಾಲಜಿಯಲ್ಲಿ ಕೂಡ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಕ್ವಾಂಟಮ್ ಫಿಸಿಕ್ಸ್ನ ಕೂಡ ಅವ್ರು ತುಂಬ ಇಷ್ಟಪಡ್ತಾ ಇರ್ತಾರೆ. ಸೊ ಅಂದರೆ ಕೇವಲ ಕವಿತೆ ಬರೆಯೋದಷ್ಟೇ ಅಲ್ಲ, ಅವ್ರು ಸೈನ್ಸ್ ಫೀಲ್ಡಲ್ಲಿ ಕೂಡ ಸಾಕಷ್ಟು ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಒಂಥರ ಆಲ್ರೌಂಡರ್ ಆಗಿರ್ತಾರೆ ದ.ರಾ ಬೇಂದ್ರೆ ಅವರು. ಸೊ ಇವ್ರ ಬಗ್ಗೆ ಮಾತಾಡೋದು ಸಾಕಷ್ಟಿದೆ. ಆದರೆ ಸೊ ಮಾತಾಡ್ತಾ ಅವ್ರು ಯಾವ ರೀತಿ ವ್ಯಕ್ತಿ ಆಗಿದ್ರು, ಅವ್ರು ಏನೆಲ್ಲ ಹೇಳಿದ್ದಾರೆ ಅವ್ರ ಪುಸ್ತಕದಲ್ಲಿ, ಅದನ್ನು ಕೂಡ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಹೇಳಿ? ನಮಸ್ತೆ ಇಮ್ರಾನ್ ಅವರೇ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ.
ಎಸ್ ನಮ್ಮ ವಾಯ್ಸ್ ನಮಗೇನೆ ಕೇಳಿಸ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಕರೆ ಮಾಡುವಂಥ ಸಮಯದಲ್ಲಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದರೆ ಎಕೋ ಆಗ್ತಾ ಇರುತ್ತೆ ವಾಯ್ಸ್. ಸೊ ಆ ರೀತಿ ಎಲ್ಲ ಆಗೋದು ಬೇಡ. ನೀವು ಕೂಡ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿಯಿಂದ ತುಂಬ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ ಲೌಡ್ ಸ್ಪೀಕರ್ ಅಕಸ್ಮಾತ್ ಆನ್ ಇತ್ತು ಅಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ಆಫ್ ಮಾಡಿ ಮಾತಾಡಿ. ಸೊ ಇವತ್ತು 10th ಸ್ಟ್ಯಾಂಡ್ ಮಕ್ಕಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ 10th ಸ್ಟ್ಯಾಂಡಲ್ಲಿ ನೀವು ಓದ್ತಿದ್ದೀರಾ ಅಂತಂದರೆ, ಅಥವಾ ನೀವು ಜಸ್ಟ್ ಮುಗಿಸಿದಿರಾ 10th ಸ್ಟ್ಯಾಂಡ್ ಅಂದರೆ ಫಸ್ಟ್ ಪಿ ಯು ಸಿಲಿ ಇದ್ದೀರಾ ಅಥವಾ ಡಿಪ್ಲೊಮಾ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಕೂಡ ಕರೆ ಮಾಡ್ಬೋದು. ಹಾಗೆ ನಿಮ್ಮ 10th ಸ್ಟ್ಯಾಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ಬರೆದ್ರೆ ನೀವು 10ನೇ ಕ್ಲಾಸ್ ಎಕ್ಸಾಮನ್ನು, ಸೊ ನಿಮ್ಮ ಎಕ್ಸಾಮ್ ಟೈಮಲ್ಲಿ ನಿಮಗೆ ಏನೆಲ್ಲ ತೊಂದರೆಗಳು ಬಂತು, ಸೊ ಈಗ ತಾನೇ ಎಕ್ಸಾಮ್ ಬರ್ದಿರ್ತೀರಾ, ಸೊ ಸಾಕಷ್ಟು ರಿಲೇಟ್ ಆಗ್ತಿರುತ್ತೆ ನಿಮ್ಮ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಈಗಿನ ಜನ್ರೇಷನ್ ಇರುವಂಥ 10th ಸ್ಟ್ಯಾಂಡ್ ಮಕ್ಕಳಿಗೆ. ಸೊ ಖಂಡಿತ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಸೊ ಅವ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಓದಬೇಕು ಅಂತ. ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ವಿನಯ್ ಕುಮಾರ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್, ನೀವು ಮೇಡಮ್? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮಗೆ? ದಾರ ಬಂದ್ರಲ್ಲ ಮೇಡಮ್? ಎಸ್, ದ ರಾ ಬೇಂದ್ರೆ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ. ನಿಮ್ಗೆ ಏನೋ ಗೊತ್ತಾ ಅವ್ರ ಬಗ್ಗೆ? ಗೊತ್ತಿದೆ ಮೇಡಮ್, ಸ್ವಲ್ಪ ಗೊತ್ತಿದೆ ಲೈಟ್ ಆಗಿ. ಹೇಳಿ. ಕವಿತೆಗಳು ಬರೀತಿದ್ರು, ಪದ್ಯಗಳು ಬರೆದಿದ್ದಾರೆ, ಇಂಗ್ಲಿಷ್ ಅಲ್ಲಿ ಪೋಯಮ್ಸ್ ಬರೆದಿದ್ದಾರೆ, ಅಷ್ಟೇ ಮೇಡಮ್ ಗೊತ್ತಿರೋದು. ಓಕೆ. ಸೊ ದಾರ ಬಂದ್ರಿಗೆ ಹ್ಯಾಪಿ ಬರ್ತ್ಡೇ ಮೇಡಮ್. ಓಕೆ. ಸೊ ಎಸ್, ನೀವು ಹೇಳಿ, ನೀವು ಇವತ್ತು ಯಾರಿಗಾದ್ರೂ ನಿಮ್ಮ ಕಡೆಯಿಂದ ಶುಭಾಶಯ ತಲುಪಿಸ್ಬೇಕಿತ್ತ? ನಮ್ಮ ತಾಯಿಯವ್ರಿಗೆ ಮೇಡಮ್. ಎಸ್, ನಿಮ್ಮ ತಾಯಿಯವ್ರಿಗೆ, ನಿಮ್ಮ ತಾಯಿ ಗೀತಾ ಕುಮಾರ್ ಅವ್ರಿಗೆ ನಿಮ್ಮ ಕಡೆಯಿಂದ ಇವತ್ತು ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಶುಭ ಸಂಜೆಗೆ ಕರೆ ಮಾಡ್ತೀರಿ. ಬಾಯ್. ಓಕೆ. ಎಸ್, ನೀವು ಕೂಡ ದ ರಾ ಬೇಂದ್ರೆ ಅವ್ರ ಬಗ್ಗೆ ನೀವು ಏನೇನೆಲ್ಲ ತಿಳ್ಕೊಂಡಿದ್ದೀರಾ, ಅದರ ಪುಸ್ತಕಗಳಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಖಂಡಿತ ಸಾಕಷ್ಟು ಪುಸ್ತಕಗಳಿದೆ ಅವ್ರದ್ದು. ತುಂಬ ಇಷ್ಟಪಟ್ಟು ಕೆಲವರು ದ ರಾ ಬೇಂದ್ರೆ ಅವ್ರ ಪುಸ್ತಕನೇ ಬೇಕು ಅಂತ ಹೇಳಿ ತರಿಸ್ಕೊಂಡು ಓದ್ತಾ ಇರ್ತಾರೆ. ಸೊ ನೀವು ಆ ರೀತಿ ದ ರಾ ಬೇಂದ್ರೆ ಅವರ ಲೇಖನಗಳನ್ನು ಇಷ್ಟಪಡುವಂಥ ವ್ಯಕ್ತಿಯಾಗಿದ್ದರೆ ಖಂಡಿತವಾಗ್ಲೂ ನೀವು ಓದಿರುವಂಥ ಪುಸ್ತಕಗಳನ್ನಾಗಿರ್ಬೋದು, ನೀವು ಅವ್ರ ಪುಸ್ತಕಗಳಿಂದ ಆಗಿರ್ಬೋದು, ಅವರ ಲೇಖನಗಳಿಂದ ಆಗಿರ್ಬೋದು, ನೀವು ಏನು ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬೇರೆಯವ್ರಿಗೆಲ್ಲ ಗೊತ್ತಾಗುತ್ತೆ ದ ರಾ ಬೇಂದ್ರೆ ಯಾವ ರೀತಿ ಅಂತ ವ್ಯಕ್ತಿ ಆಗಿದ್ರು, ಸೊ ಅವರು ಬರೆದಂಥ ಕೃತಿಗಳು ಯಾವ ರೀತಿ ಇದೆ, ಏನೆಲ್ಲ ಹೇಳುತ್ತೆ ಅಂತ ಗೊತ್ತಾಗುತ್ತೆ. ತುಂಬ ಫಿಲಾಸಫಿ ಬರೆದಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇದೆ ಇದ್ರ ಮಟ್ಟಿಗೆ. ಸೊ ಎಷ್ಟೆಲ್ಲ ನಾವು ಓದಿದ್ದೀವಿ ಇಲ್ಲಿವರೆಗೂ ಅವ್ರ ಕವಿತೆಗಳನ್ನಾಗಿರ್ಬೋದು, ನಮ್ಮ ಪೋಯಮ್ಸ್ ಎಲ್ಲ ಎಷ್ಟಿತ್ತು, ಲೆಸನ್ಸ್ ಪೋಯಮ್ಸ್ ಎಲ್ಲ ನೋಡ್ತಾ ನೋಡ್ತಾ ನನಗೆ ಅನ್ಸಿರುವಂಥ ವಿಷಯ ಏನಪ್ಪ ಅಂದರೆ ತುಂಬ ಒಂದು ಫಿಲಾಸಫಿಕಲ್ ಆಗಿ, ಅಂದರೆ ಒಂದು ದೈನಂದಿನ ಜೀವನವನ್ನು ಬಿಟ್ಟು ಸೊ ಯಾವ ರೀತಿ ಚಿಂತನೆಗಳನ್ನು ಮಾಡಬೇಕು ಅನ್ನೋಂಥ ಒಂದು ವಿಷಯವನ್ನು ಅವ್ರು ಹೇಳಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನೀವು ಕೂಡ ಆ ರೀತಿ ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಅಂದರೆ ದ ರಾ ಬೇಂದ್ರೆ ಅವ್ರದ್ದು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಮಗೂ ಕೂಡ ಮಾಹಿತಿನ ಹಂಚ್ಕೊಳ್ಳಿ. ಸೊ ನೀವು ಓದಂಥ ವಿಷಯನ ನಮ್ಗೆ ಹಂಚ್ಕೊಳ್ಳಿದ್ರೆ ನಿಮ್ಮ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗೂ ಕೂಡ ತಿಳ್ಕೊಳ್ತೀವಿ ಏನೆಲ್ಲ ಇದೆ ಅವರ ಒಂದು ಕೃತಿಗಳಲ್ಲಿ, ಏನೆಲ್ಲ ಸಾರಿದ್ದಾರೆ ಅವರು ಅಂತ ಖಂಡಿತವಾಗ್ಲೂ ನಾವು ತಿಳ್ಕೊತೀವಿ. ಸೊ ಅದ್ರ ಜೊತೆಗೆ 10ನೇ ಕ್ಲಾಸ್ ಮಕ್ಕಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಅವರಿಗೋಸ್ಕರನೇ ಈ ಶೋನ ಡೆಡಿಕೇಟ್ ಮಾಡಿರೋದ್ರಿಂದ ನೀವು ಕೂಡ 10ನೇ ಕ್ಲಾಸ್ ವ್ಯಕ್ತಿಗಳು, 10ನೇ ಕ್ಲಾಸ್ ಮಕ್ಕಳ ಬಗ್ಗೆ ನಿಮ್ಗೆ ಏನಾದ್ರು ಮಾತಾಡೋದಿತ್ತು ಅಂದರೆ, ಅವ್ರಿಗೆ ಏನಾದ್ರು ಸಜೆಷನ್ ಕೊಡೋದಿತ್ತು ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಇವತ್ತು ಸಾಕಷ್ಟು ಇನ್ಫಾರ್ಮೇಷನ್ನ ಹಂಚ್ಕೊಳ್ಳೋಣ. 10ನೇ ಕ್ಲಾಸ್ ಹುಡುಗರು ಆಗಿರ್ಬೋದು ಯಾವ ರೀತಿ ಓದಬೇಕು, ಎಸ್ಪೆಷಲಿ ಬೋರ್ಡ್ ಎಕ್ಸಾಮ್ಸ್ ಬಂದಾಗ ಸಾಕಷ್ಟು ಟೆನ್ಷನ್ ಮಾಡ್ಕೊಂಡು ಬಿಡ್ತಾರೆ ಎಲ್ಲರೂ ಕೂಡ. ಜೊತೆಗೆ ರಿಸಲ್ಟ್ಸ್ ಬರೋಂಥ ಟೈಮಲ್ಲೂ ಕೂಡ ಸಾಕಷ್ಟು ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. 10ನೇ ಕ್ಲಾಸಲ್ಲಿ ಮಾರ್ಕ್ಸ್ ತೆಗಿಲಿಲ್ಲ ಅಂತಂದರೆ ಜೀವನನೇ ಇಲ್ಲ ಅಂತಲ್ಲ. ಸೊ ಸಾಕಷ್ಟಿದೆ ಇನ್ನೂ ಅವರಲ್ಲಿ ವಿಷಯ ಮಾಡುವಂಥದ್ದು ನಮ್ಮ ಜೀವನದಲ್ಲಿ. ಇನ್ನು ಎಷ್ಟೊಂದು ಫೀಲ್ಡ್ಗಳಿದೆ, ಅಲ್ಲೆಲ್ಲ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು 10th ಆಗಿಲ್ಲ ಅಂದರೂ ಕೂಡ. ಸೊ 10th ಆಗಿದೆ ಅಂತಂದರೆ ಇನ್ನು ಮುಂದೆ ಎಷ್ಟೆಲ್ಲ ಅವಕಾಶಗಳಿದೆ. ಸೊ ನಮ್ಮ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ರೀಸೆಂಟಾಗಿ ಇಬ್ಬರು ಕಾಲರ್ ಹೇಳ್ತಾ ಇದ್ರು 10th ಸ್ಟ್ಯಾಂಡ್ ಓದಿದ್ರೆ ಸಾಕು, ಈಗೆಲ್ಲ ಸಾಕಷ್ಟು ಎಕ್ಸಾಮ್ಸ್ಗಳು ಸಿಗ್ತಿರುತ್ತೆ, ಸಾಕಷ್ಟು ಗೌರ್ಮೆಂಟ್ ಹುದ್ದೆಗಳೇ ನಮಗೆ ಸಿಗುತ್ತೆ ಅಂತ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೇನಾದ್ರು ಮಾಹಿತಿ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೊಳ್ಳಿ. ಸಾಕಷ್ಟು ವಿಷಯಗಳಿರುತ್ತೆ. ಎಲ್ಲರೂ ಏನು ಮಾಡ್ತೀವಪ್ಪ ಅಂದರೆ 10th ಮುಗಿದ ತಕ್ಷಣನೇ ಫಸ್ಟ್ PUC ಸೆಕೆಂಡ್ PUC ಇದೇ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತೀವಿ. ಅದರಲ್ಲೂ ಇತ್ತೀಚೆಗೆ ಯಾವ ರೀತಿ ಟ್ರೆಂಡ್ ಆಗಿದೆ ಅಂದರೆ ಎಲ್ಲರೂ ಕೂಡ ಸೈನ್ಸೇ ತಗೋಬೇಕು ಅಂತ. ಅಂದರೆ ಕಾಮರ್ಸ್ ತೊಗೊಂಡ್ರೆ ಅವ್ರು ಸೈನ್ಸ್ ಅಷ್ಟು ಚೆನ್ನಾಗಿರಲ್ಲ ಅಂತ ಆಗಿರ್ಬೋದು, ಆರ್ಟ್ಸ್ ತೊಗೊಂಡ್ರೆ ಸೈನ್ಸೇ ಗ್ರೇಟ್ ಅಂತ ಆಗಿರ್ಬೋದು, ಈ ರೀತಿ ಆಗೋಗಿದೆ. ಬಟ್ ಎಲ್ಲ ವಿಷಯಗಳಿಗೂ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು, ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಸೊ ಈ ಫೀಲ್ಡಲ್ಲಿ ಕೂಡ ಎಲ್ಲ ಫೀಲ್ಡಲ್ಲೂ ಕೂಡ ಬೇಕಾಗ್ತಾರೆ. ಸೊ ಎಲ್ಲ ಫೀಲ್ಡಲ್ಲೂ ಓದಿರುವಂಥ ವ್ಯಕ್ತಿಗಳು ಇರಲೇಬೇಕು. ಸೊ ನಿಮ್ಮ ಅಭಿಪ್ರಾಯ ಏನು ಈ ವಿಚಾರದಲ್ಲಿ? ಸೊ ಏನಾದ್ರು ಒಂದು ಸೈನ್ಸೇ ತಗೋಬೇಕಾ ಅಥವಾ ಬೇರೆ ಬೇರೆ ಸಾಕಷ್ಟು ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಡಿಪ್ಲೊಮಾ ಆಗಿರ್ಬೋದು, ಬೇರೆ ITI ಆಗಿರ್ಬೋದು, ಸಾಕಷ್ಟು ಹುದ್ದೆಗಳಿದೆ, ಸಾಕಷ್ಟು ವೇದಿಕೆ ಇದೆ ನಮಗೆ ಓದೋದಕ್ಕೆ. ಸೊ ಅದನ್ನೆಲ್ಲ ಬಿಟ್ಟು ಬರೀ PUCಯಲ್ಲಿ ಸೈನ್ಸ್ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತೀವಿ. ಸೊ ಇದರ ಮೇಲೆ ನಿಮ್ಮ ಅನಿಸಿಕೆ ಏನು? 10th ಸ್ಟ್ಯಾಂಡ್ ಓದ್ತಿರುವಂಥ ಮಕ್ಕಳು ಮುಂದೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಸೊ ನಿಮ್ಮ ಅಭಿಪ್ರಾಯನ ಕೂಡ ನಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಈ ವಿಚಾರದ ಬಗ್ಗೆ ಸಾಕಷ್ಟು ಮಾತಾಡೋಣ, ಜೊತೆಗೆ ದ ರಾ ಬೇಂದ್ರೆ ಅವ್ರ ಬಗ್ಗೆನೂ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ದ ರಾ ಬೇಂದ್ರೆ ಅವ್ರದ್ದೇ ಭಾವಗೀತೆ ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬೇಕಾ? ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಶ್ರೀರಕ್ಷ ಅವರೇ, ಹೇಗಿದ್ದೀರಾ? ನಾ ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ಲೋಗ್ ಬಿಟ್ಟಿದ್ರಿ ಇಷ್ಟು ದಿನ? ನಾವು ಅದೇ ಮ್ಯಾಮ್, ಇವಾಗ ಪಬ್ಲಿಕ್ ಅಂತ ಹೇಳಿದಾರಲ್ಲ 9th ಗೆ ಪ್ರಿಪರೇಷನ್ ಅಲ್ಲಿ ಇದ್ವಿ. ಓ, 9th ಸ್ಟ್ಯಾಂಡರ್ಡ್ ನೀವು?
ಎಸ್ ಮ್ಯಾಮ್. ಓಕೆ, ಇವತ್ತು 10th ಸ್ಟ್ಯಾಂಡರ್ಡ್ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಇವತ್ತು. 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಂ ಮ್ಯಾಮ್. ಸೊ ನೀವು 10th ಸ್ಟ್ಯಾಂಡರ್ಡ್ಗೆ ಏನಾದ್ರು ಪ್ರಿಪೇರ್ ಆಗ್ತಿದ್ದೀರಾ ಇವಾಗಿಂದಾನೆ? ಹಾಂ ಮ್ಯಾಮ್, ನಮಗೆ 1ನೇ ತಾರೀಕಿಂದಾನೇ 10th ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಲೆಸನ್ ಸ್ಟಾರ್ಟ್ ಆಗ್ತಿದಾವೆ ಅಂತ ಹೇಳ್ತಿದ್ವಿ. ಅಂದರೆ 10th ಸ್ಟ್ಯಾಂಡರ್ಡಿಗ 9th ಸ್ಟ್ಯಾಂಡರ್ಡಿಗ? ಇವಾಗ 9th ಫೆಬ್ರವರಿ ಸ್ಟಾರ್ಟಿಂಗ್ ಇದೆಯಲ್ಲ ಮ್ಯಾಮ್, ಇವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಅಂತ ಇವಾಗ ಸ್ಟಾರ್ಟ್. ಓಕೆ, ಸೊ ಇವಾಗಲೇ ನೀವು ಪ್ರಿಪೇರ್ ಮಾಡ್ತಾರೆ 10th ಸ್ಟ್ಯಾಂಡರ್ಡ್ಗೆ? ಎಸ್ ಮ್ಯಾಮ್, ಸ್ಟಾರ್ಟ್. ಓಕೆ, ಸೂಪರ್. ಸೊ ಅದ್ರ ಜೊತೆಗೆ ಇವತ್ತು ಯಾರ್ದು ಹುಟ್ಟಿದಬ್ಬ ಇದೆ ಹೇಳಿ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಹೌದು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದ್ದು ಹುಟ್ಟಿದಬ್ಬ ಇದೆ ಇವತ್ತು. ಸೊ ಅದ್ರ ಬಗ್ಗೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಮಗೆ ಒಂದು ಕವಿ ಪರೀಕ್ಷೆ ಇತ್ತು ಮ್ಯಾಮ್, ಕಲಿತಿದ್ವಿ. ಹೇಳ ಮ್ಯಾಮ್ ನಾನು? ಖಂಡಿತ ಹೇಳಿ. ಹೇಳಿ ಹೇಳಿ. ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಜನನ 1896 ಜನವರಿ 31, ಸ್ಥಳ ಧಾರವಾಡ, ಕೃತಿ ಗರಿ, ಸಖಿಗೀತೆ, ಗಂಗಾವತರಣ, ನಾದಲೀಲೆ, ಅರಳು ಮರಳು, ವಿನಯ ಮುಂತಾದವು. ಓಕೆ. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮುಂತಾದವು ಸಿಕ್ಕಿದೆ. ಓಕೆ. ಮರಣ 1981 ಅಕ್ಟೋಬರ್ 29ರಂದು. ಇಷ್ಟೇ. ಓಕೆ. ಸೊ ಇಂಪಾರ್ಟೆಂಟ್ ಕೃತಿ ಬಿಟ್ರಿ ಅಂತ ಅನ್ಸ್ತಿಲ್ವಾ ನಿಮ್ಗೆ? ಅದು ಇಂಪಾರ್ಟೆಂಟ್ ಕೃತಿ ಬಿಟ್ರಿ ಅಂತ ಅನ್ಸ್ತಿಲ್ವಾ? ನೆನಪಾಯ್ತು ಇವಾಗ. ನಾಲ್ಕು ತಂತಿ. ಹೌದು, ನಾಲ್ಕು ತಂತಿಯನ್ನ ಬಿಟ್ಬಿಟ್ರಿ. ಸೊ ನಾಲ್ಕು ತಂತಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ? ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಅದ್ರ ಜೊತೆಗೆ ಅವ್ರ ಕಾವ್ಯನಾಮ ಕೂಡ ಬಿಟ್ರಿ. ಕಾವ್ಯನಾಮ ಅಂಬಿಕಾತನೇ ದತ್ತ. ವಾವ್, ಸೂಪರ್. ಸೊ ಇದರ ಪೋಯಮ್ ಇದೆಯಾ ನಿಮ್ಗೆ ಅವ್ರದ್ದು ಕವಿ ಪರಿಚಯ? ಯಾವ್ದ್ರಿಂದ ಓದಿದ್ರಿ? ಬೆಳಗು ಜಾವ ಎಂಬ ಪೋಯಮ್. ಓಕೆ, ಪೋಯಮ್ ಹೇಳ್ತೀರಾ? ಹಾಗಾದ್ರೆ ನೋಡ್ಕೊಂಡು ಹೇಳಿ. ಒಂದ್ ಸೆಕೆಂಡ್ ಹೇಳ್ರಿ. ಒಂದ್ಸತಿ ಕಾಲ್ ಮಾಡಿದಾಗ ನಾನು ಹೇಳಿದ್ದೆ ಮ್ಯಾಮ್. ಯಾರ ಬಗ್ಗೆ? ದರಾ ಬೇಂದ್ರೆ ಅವ್ರ ಬಗ್ಗೆನಾ? ಅಲ್ಲ ಮ್ಯಾಮ್, ಪೋಯಮ್. ಪೋಯಮ್ ಹೇಳಿದ್ರಿ? ಖಂಡಿತ ಇನ್ನೊಂದ್ಸಲ ಹೇಳಿ. ಹೇಳ್ತೀನಿ. ಹೇಳ ಮ್ಯಾಮ್. ಪದ್ಯ ಭಾಗ ಬೆಳಗು ಜಾವ. ಈ ಪದ್ಯವನ್ನು ಬರೆದವರು ದರಾ ಬೇಂದ್ರೆ. ಏಳು ಚಿನ್ನ ಬೆಳಗಾಯಿತಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲುವುದು ಮಾನವಣ್ಣ, ಜೇನುಣದ ಹೆದೆಗೆ ಹೂಬಾಣ ಹೂಡಿ ಜಮ್ಮೆಂದು ಬಿಟ್ಟವಾರ, ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬಂದಾಗ ಬೆಳಕು ಬೇಟೆಗಾರ, ದಿಶೆಯಿಂದ ಉಷೆಗೆ ನೆಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದರು ಬಂದು ಕಟ್ಟಿತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇ ಲೇಳಿ, ಹುಸಿಯ ನಿದ್ದೆಗೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ತುಂಬಿ ಕುಡಿಯಬೇಕು, ಯಾವಾಗೂ ಕೋಳಿ ಕೂಗಿಯುವುದು ಏಳಿ ತಡಬೇಕೆ ಪಾನ ಕೇಳಿ, ಮೊದಲಾಲೀಗ ಅಂಗಡಿ ಕದವ ಈ ತಕ್ಷಣ ತೆರೆಯ ಹೇಳಿ, ಜೀವನವ ನದಿಗೆ ಸವಿಯುವುದು ಮರಣ ಬಂದಿದ್ದು ಕ್ಷಣವೂ ಮರಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ, ಬಾನ ಹೊರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಿ ಮುಪ್ಪು ಚಿಂತೆ ನದಿ ತಾನು ಹರೇಕೆ ಬೇರೆ ಹೊತ್ತೆ. ಅಷ್ಟೇ. ಸೂಪರ್. ಸರ್, ಅಂಕಿತಮ್ಮ ಬರ್ಲೇ ಇಲ್ಲ ಅವ್ರದ್ದು? ಅಂಕಿತನಮ್ಮ ಬರ್ಲೇ ಇಲ್ಲ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಈ ಪದ್ಯವನ್ನು ಬರೆದವರು ದರಾ ಬೇಂದ್ರೆ ಅಂತ. ಅಂಬಿಕಾತನೇ ದತ್ತ. ಓಕೆ. ಸೊ ಎಸ್, ಓಕೆ, ಪೋಯಮನ್ನ ಹೇಳಿದ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು. ಸಾರಾಂಶ ಇಲ್ಲ. ಸಾರಾಂಶ ಹೇಳ್ತೀರಾ? ಹೇಳಿ ಮ್ಯಾಮ್. ಅದ್ರದ್ದು ಮೀನಿಂಗ್ ಏನು ಅಂತ ಅಂದ್ರೆ, ಇವಾಗಿನ ಕಾಲದ ಮಕ್ಕಳು ಬೆಳಗ್ಗೆ ಬೇಗ ಎಳೋದೇ ಇಲ್ಲ. 8-9 ಗಂಟೆ ಆಗಿ ಬಿಸಿ ಇದು ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಎದ್ದೇಳದೇ ಇಲ್ಲ. ಅವರು ಬೇಗ ಎದ್ದು ಎಲ್ಲಾ ಪ್ರಕೃತಿಯ ಸೊಬಗನ್ನ ಸವಿಬೇಕು. ಆಮೇಲೆ ಸೂರ್ಯ ಬರ್ತಿರೋ ಪ್ರೋಸೆಸ್ ನ ನೋಡಿ ಖುಷಿ ಪಡ್ಬೇಕು, ಬೇಗ ಎದ್ದೊಳ್ಬೇಕು ಅಂತೇಳಿ ಹೇಳಿದ್ದಾರೆ ಮ್ಯಾಮ್. ಓಕೆ, ಸೂಪರ್. ಸೊ ನೀವು ಹೇಳ್ತೀರಾ ಬೇಗ? ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ನಾವು 5 ಅನ್ನಂಗೆ ಎದ್ದಿರ್ತೀವಿ ಮ್ಯಾಮ್. 5 o'clock ಹೇಳ್ತೀರಾ? ಏನ್ ಮಾಡ್ತೀರಾ 5 o'clock ಎದ್ದು? ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಓದ್ಕೊಳ್ತೀವಿ. ವಾವ್, ಸೂಪರ್. ಸೊ ಬೆಳಗ್ಗೆ ಎದ್ದು ಹಂಗಾರೆ ಬೇಗ ಎದ್ದು ಓದ್ತೀರಾ ಹಾಗಾದ್ರೆ ನೀವು? ಎಸ್ ಮ್ಯಾಮ್. ನೀವು? ಓಕೆ, ನಾನು ಕೂಡ ಹೇಳ್ತೀನಿ ಬೆಳಗ್ಗೆ. ಅಷ್ಟು ಬೇಗ ಹೇಳಲ್ಲ, 6 ಗಂಟೆಗೆ ಹೇಳ್ತೀನಿ ಆರಾಮಾಗಿ. ಹೌದೇ ಮ್ಯಾಮ್. ಓಕೆ, ಸೂಪರ್. ಧನ್ಯವಾದಗಳು. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ನೀವು ಶುಭಾಶಯನ ತಲುಪಿಸ್ಬೇಕಿತ್ತ?
ಇವತ್ತಂತ ಏನಿಲ್ಲ ಮ್ಯಾಮ್, ಸ್ಪೆಷಲ್ ಡೇ. ಓಕೆ, ಆವಾಗ ನಿಮ್ಗೆ ಹೇಳ್ದೆ ನಾನು 10th ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಿದೀವಿ ಅಂತ. ಹಾ ಹೇಳಿ. ಓಕೆ, ನೀವ್ ಹೇಳಿ ನಿಮ್ 10th ಸ್ಟ್ಯಾಂಡರ್ಡ್ ನೀವು ಎಷ್ಟು ಸ್ಕೋರ್ ಮಾಡ್ಬೇಕಂತ ಅನ್ಕೊಂಡಿದೀರಾ? ನಾವು ಒಂದು 90+ ಆದ್ರೆ ಸಾಕು. ಹೇಳಿ. 90+ ಆದ್ರೆ ಸಾಕು ಮ್ಯಾಮ್. 90+ ಆದ್ರೆ ಸಾಕು. ಓಕೆ, ಸೂಪರ್. ನೀವು ಅನ್ಕೊಂಡಿರೋದೆಲ್ಲ ಇಡಲಿ, ಚೆನ್ನಾಗಿ ಸ್ಕೋರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಇದೇ ರೀತಿ ಕರೆ ಮಾಡ್ತೀವಿ. ಶುಭ ಸಂಜೆ ಮ್ಯಾಮ್. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು. ಹಾ, ಹೇಳಿ. ಆಮೇಲೆ ಕಾಲ್ ಮಾಡಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಈ ಸತಿ 10th ಬರೀತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವಾ, ಸೂಪರ್. ಸೊ ನಿಮ್ ಕಡೆಯಿಂದ 10th ಸ್ಟ್ಯಾಂಡರ್ಡ್ ಈ ಸಲ ಎಕ್ಸಾಮ್ ಬರ್ತಿರೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಓಕೆನಾ? ಓಕೆ ಮ್ಯಾಮ್. ನೀವು ಕೂಡ ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಮ್ಯಾಮ್. ಎಸ್, ಶ್ರೀರಕ್ಷಾ ಅವರು ಕರೆ ಮಾಡಿದ್ರು. ಅವ್ರಿಗೆ ಗೊತ್ತಿರುವಂಥ ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಪೊಯಮ್ನ ಹೇಳಿದ್ರು, ಜೊತೆಗೆ ಕವಿ ಪರಿಚಯನ ಕೂಡ ತುಂಬ ಚೆನ್ನಾಗಿ ಓದಿ ಹೇಳಿದ್ರು. ಸೊ ನಿಮ್ಮಲ್ಲಿ ಯಾರಾದರೂ ಮಕ್ಕಳಿದ್ದಾರೆ, ಸೊ ಅವ್ರಿಗೂ ಕೂಡ ದ.ರಾ ಬೇಂದ್ರೆ ಅವ್ರದ್ದು ಪೊಯಮ್ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೂ ಅವಕಾಶ ಮಾಡಿಕೊಡಿ ಪೊಯಮ್ನ ಹೇಳೋದಕ್ಕೆ. ಸೊ ಬನ್ನಿ, ಇನ್ನೊಬ್ಬರು ಕಾಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಶಿಲ್ಪಾ ಅಂತ. ನಮಸ್ತೆ ಶಿಲ್ಪಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾಯಿನಕಟ್ಟೆಯಿಂದ ಕರೆ ಮಾಡ್ತಿರೋದು. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ಏನ್ ಮೇಡಮ್? ಏನ್ ಮಾಡ್ಕೊಂಡಿರೋದು ನೀವು? ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಕೇಳಿಸ್ತಾ ಇದೆಯಾ ಶಿಲ್ಪಾ ಅವರೇ? ಹಾ, ಕೇಳಿಸ್ತಿದೆ, ಹೇಳಿ ಮೇಡಮ್. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ನಾವು ಹೌಸ್ ವೈಫ್ ಮೇಡಮ್. ವಾ, ಗೃಹಿಣಿ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಮದ್ವೆ ಆಗ 12 ವರ್ಷ ಆಯ್ತು ಮೇಡಮ್. 12 ವರ್ಷ ಆಯ್ತು. ಸೊ ಪಾಪು ಹಿಂದ್ಗಡೆ ಏನ್ ಮೇಡಮ್? ಯಾವ್ದು ಪಾಪು ವಾಯ್ಸ್ ಕೇಳಿಸ್ ಹಿಂದ್ಗಡೆ? ಹಾ, ಪಾಪು ಇದೆ. ಏನ್ ಅವ್ರ ಹೆಸರು? ಅವನಿಗೆ 10 ವರ್ಷ ಮೇಡಮ್. ಅವ್ರ ಹೆಸರು? ಪವನ ಅಂತ. ಓಕೆ, ಸೂಪರ್. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮ್ಗೆ? ನಾನ್ ಕರೆ ಮಾಡಿದ್ದೆ ಮೇಡಮ್ ಫಸ್ಟಿಗೆ. ಓಕೆ. ಕರೆ ಮಾಡಿ ನಮ್ಮ ಮಗನ ಬರ್ತಡೇ ಇತ್ತು, ವಿಶೇಷ ದಿವಸಿ ಅಂತ ಹೇಳಿದ್ದೆ. ಓಕೆ, ಹಾ. ಈಗ ಮತ್ತೆ ಕರೆ ಮಾಡಿದೀನಿ ನೋಡ್ರಿ ಮೇಡಮ್. ಯಾವಾಗಿದೆ ಬರ್ತ್ಡೇ ಅವ್ರದ್ದು? ಅವ್ರದ್ದು ಡಿಸೆಂಬರ್ 5th ಆಯ್ತು ಮೇಡಮ್. ಓಕೆ, ಸೊ ಅವಾಗ ಕರೆ ಮಾಡಿದ್ರಿ ನೀವು, ಈಗ ಮತ್ತೆ ಸೆಕೆಂಡ್ ಟೈಮ್ ಕಾಲ್ ಮಾಡಿದಿರಾ? ಹೌದು ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ. ಹಾ, ಹೇಳಿ ಮೇಡಮ್. ಸೊ ನಿಮ್ಮ ಪ್ರಕಾರ ಈಗಿನ ಕಾಲದಲ್ಲಿ 10ನೇ ಕ್ಲಾಸ್ ಓದ್ತಿರೋಂಥ ಮಕ್ಕಳಿಗೆ ನೀವೇನಾದ್ರೂ ಸಜೆಷನ್ ಕೊಡೋಕೆ ಇಷ್ಟಪಡೋದಾದ್ರೆ ಏನ್ ಕೊಡ್ತೀರಾ? ಈಗಿನ ಕಾಲದಲ್ಲಿ ಓದ್ತಿರೋ ಮಕ್ಕಳಿಗೆ ಕ್ಲೀನ್ ಆಗಿ ಎಜುಕೇಶನ್ ಸಿಗುತ್ತೆ ಮೇಡಮ್. ಕಲಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಫಸ್ಟಿಗೆ ಅಂತ SSLC ಏನೂ ಸಿಗ್ತಿರ್ಲಿಲ್ಲ ಮೇಡಮ್. ಎಜುಕೇಶನ್ ಏನೇ ಇರ್ಲಿ ಫಸ್ಟ್ ತಂದೆ ತಾಯಿ ಓದ್ಸಕ್ಕೆ ಕಷ್ಟ ಪಡ್ತಿದ್ರು. ಈಗ ಎಜುಕೇಶನ್ SSLC ಎಲ್ಲದೂ ಸಿಗ್ತೈತೆ ಮೇಡಮ್. ಚೆನ್ನಾಗಿ ಓದಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್. ಸೊ ನಿಮ್ ಪ್ರಕಾರ ಏನೆಲ್ಲ ಕಷ್ಟಗಳಿತ್ತು ಅವಾಗ ನಿಮ್ ಕಾಲದಲ್ಲಿ ಇವಾಗಿನವ್ರಿಗೆ ಕಂಪೇರ್ ಮಾಡಿದ್ರೆ? ನಮ್ದು ಕಷ್ಟ ಅಂದ್ರೆ ಗೌರ್ಮೆಂಟ್ ಇಂದ ಏನು ಸೌಲಭ್ಯ ಇರ್ಲಿಲ್ಲ ಮೇಡಮ್. ಎಲ್ಲಾ ಅಪ್ಪ ಅಮ್ಮ ಕಷ್ಟ ಪಡೋರು, ಓದಿಸ್ತಿದ್ರು. ಈಗ ಎಲ್ಲಾ ಸೌಲಭ್ಯ ಕೊಡ್ತಿದಾರೆ ಮೇಡಮ್ ಗೌರ್ಮೆಂಟ್ ಇಂದ, ಹಂಗಾಗಿ ಓದಿದ್ರೆ ಒಳ್ಳೇದಲ್ಲ ಮೇಡಮ್. ಹೌದು. ಸೊ ನಿಮಗೆ ಗೊತ್ತಿರೋ ಪ್ರಕಾರ 10ನೇ ಕ್ಲಾಸ್ ಮಕ್ಕಳಿಗೆ ಇವಾಗ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ? ಶಿಲ್ಪ ಅವ್ರದ್ದು ಕರೆ ಡಿಸ್ಕನೆಕ್ಟ್ ಆಗಿದೆ. ಅವರು ಕೂಡ ತುಂಬ ಒಂದು ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರು ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿ ಈಗಿನ ಕಾಲದ ಮಕ್ಕಳಿಗೆಲ್ಲ ಎಷ್ಟೊಂದು ಫೆಸಿಲಿಟಿ ಇದೆ ಅಂತ ನಿನ್ನೆ ಕೂಡ ಇದೇ ಟಾಪಿಕ್ ಮಾತಾಡ್ತಾ ಇದ್ವಿ ನಾವು. ಸೊ ಏನೇನು ಡಿಫ್ರೆನ್ಸ್ ಇದೆ ಅಂತ ಹಳೆ ಕಾಲದಲ್ಲಿ ಓದ್ತಿದ್ದವ್ರಿಗೂ ಕೂಡ ಈಗಿನಲ್ಲಿ ಏನು ಮಕ್ಕಳೆಲ್ಲ ಓದ್ತಿದ್ದಾರೆ 10ನೇ ಕ್ಲಾಸ್ ಅವರಿಗೆಲ್ಲ ಏನೇನು ಡಿಫ್ರೆನ್ಸ್ ಇದೆ ಅಂತಂದರೆ, ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಂಟರ್ನೆಟ್. ಸೊ ಇಂಟರ್ನೆಟ್ ನಿಮಗೆ ಅಡ್ವಾಂಟೇಜ್ ಕೂಡ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು ಅಂತಲೇ ಹೇಳ್ಬೋದು. ಸೊ 10th ಸ್ಟ್ಯಾಂಡರ್ಡ್ ಓದ್ತಾರಂಥ ಮಕ್ಕಳಿಗೆ ಇಂಟರ್ನೆಟ್ ಒಂದು ಕಡೆಗೆ ಡಿಸ್ಟ್ರಾಕ್ಷನ್ ಆದರೆ, ಅಂದರೆ ಒಂದು ಕಡೆಗೆ ಅವ್ರು ಚಂಚಲರಾಗ್ಬಿಡ್ತಾರೆ ಅಂತಲೇ ಹೇಳ್ಬೋದು ಮೊಬೈಲ್ ಇದ್ರೆ ಕೈಯಲ್ಲಿ. ಅದರ ಜೊತೆಗೆ ಓದಬೇಕು ಅಂತ ಮನಸ್ಸಿರೋಂಥ ಮಕ್ಕಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಅವ್ರ ಕೈಯಲ್ಲಿರುತ್ತೆ. ಸೊ ಇಡೀ ಜಗತ್ತೇ ಅವ್ರ ಕೈಯಲ್ಲಿದೆ ಅಂತ ಹೇಳ್ಬೋದು. ಹುಡುಕಿದ್ರೆ ಗೂಗಲಲ್ಲಿ ಏನು ಬೇಕಾದ್ರೂ ಸಿಗುತ್ತೆ. ಸೊ ನಿಮ್ಗೆ ಪುಸ್ತಕಗಳಲ್ಲಿ ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿರ್ಬೋದು, ಸೊ ನಿಮಗೆ ಯಾವುದೊಂದು ಹೊಸ ಪುಸ್ತಕ ಬೇಕಾಗಿರ್ಬೋದು, ಕ್ವೆಶನ್ ಪೇಪರ್ಸ್ ಬೇಕಾಗಿರ್ಬೋದು, ಎಲ್ಲ ನಿಮ್ಮ ಬೆರಳು ತುದಿಲಿರುತ್ತೆ. ಸಾಕಷ್ಟು ಹುಡುಕ್ಬೇಕಾದಂಥ ಅವಶ್ಯಕತೆ ಇರಲ್ಲ. ಆದರೆ ಆಗಿನ ಕಾಲದಲ್ಲಿ ಒಂದು ಕ್ವೆಶನ್ ಪೇಪರ್ ಹುಡುಕ್ಬೇಕಂದ್ರೂ ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ವಿ. ಸೊ ಇಷ್ಟೆಲ್ಲ ವ್ಯತ್ಯಾಸಗಳಿದ್ರೂ ಕೂಡ ನಿಮ್ಮ ಹತ್ರ ಸಾಕಷ್ಟು ಒಂದು ಅಡ್ವಾಂಟೇಜಸ್ ಇದೆ ಅಂತಲೇ ಹೇಳ್ಬೋದು. ಅದನ್ನು ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ಸೊ ಬನ್ನಿ, ಇನ್ನೊಬ್ರು ಕಲಿದ್ರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹೇಗಿದ್ದೀರಾ ಮಂಜುಳಾ ಅವರೇ? ಚೆನ್ನಾಗಿದ್ದೀವಿ ಮೇಡಮ್. ಓಕೆ, ಇದನ್ನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಹಾ, ಗೊತ್ತಾಯ್ತು ಮೇಡಮ್. ಎಸ್, ದ.ರಾ ಬೇಂದ್ರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾ ಮೇಡಮ್. ಹೌದು. ಸೊ ನೀವು ನಿಮ್ಮ ಬಳಿ ಏನಾದ್ರು ಕತೆಗಳು, ಅವರ ಕವನ ಸಂಕಲನಗಳು ಏನಾದ್ರು ಇದೆಯಾ? ಅವ್ರದ್ದು ಅಂದ್ರೆ ಅವ್ರ ಬಗ್ಗೆ ನಾನು ಸ್ಟಡಿ ಓದಿರೋದು ಹೇಳ್ತೀನಿ.
ಹಾ ಆಮೇಲಿಂದ ಅವ್ರಿಗೆ ವರಕವಿ ಅಂತ ಕರಿತಿದ್ರು, ಕನ್ನಡದ ವರಕವಿ ಬೇಂದ್ರೆ ಅಂತ ಹೇಳ್ಬಿಟ್ಟು. ಹೌದು. ಹಾ ಮತ್ತೆ ಅವರು ತುಂಬಾ ಕಷ್ಟಪಟ್ಟಿರ್ತಾರ ಜೀವನದಲ್ಲಿ, ಅದಕ್ಕೋಸ್ಕರ ಬದುಕಿನಲ್ಲಿ ಬೆಂದು ಬೇಂದ್ರೆ ಆದ್ರು ಅಂತ ಒಂದ್ ಕಡೆ ಹೇಳ್ತಾರೆ. ಹಾ ಆಮೇಲಿಂದ ಅವ್ರ ಕಾವ್ಯನಾಮ ಬಂದ್ಬಿಟ್ಟು ಅಂಬಿಕಾ ತನಯ ದತ್ತ. ಹಾ ಅವರು ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಇವು ಕೃತಿಗಳು ಅಂದ್ರೆ ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ, ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ, ಮತ್ತೆ ಅರಳು ಮಲ್ಲಿಗೆ, ಹಾ ಇವಿಷ್ಟು ಮೇಡಮ್ ಬರ್ದಿರೋದು. ಹಾ ಮೇಡಮ್ ಕರಡಿಯ ಕುಣಿತ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತೀನಿ ಮೇಡಮ್. ಓಕೆ, ಖಂಡಿತ ಹೇಳಿ. ಕಬ್ಬಿನ ಕೈ ಕಡದ ಕುಣಿಕೋಲು ಕೂದಲು ಕಂಬಳಿ ಹೊದ್ದವ ಬಂದಾನ, ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ. ಯಾವ ಕಾಡಡವಿಯಲಿ ತೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ, ಜಾಂಬವತಿ ದಂಡೆಯ ಜಂಬು ನೇರಳೆ ಹಣ್ಣು ಕೃತಯುಗದ ಕೊನೆ ಜೀವ ಉಂಡಾನ. ಬಂದಾರ ಬರ್ರವ್ವ ಸಂದಾನ ಕೊರ್ರವ್ವ ಅಂಜೀಕಿ ಗಿಂಜೀಕಿ ಸಂದಾನ. ರೋಮ ರೋಮಗಳಲ್ಲಿ ಭೀಮ ರಕ್ಷೆಯ ಬಲ ಕೊರಳಾದ ಕಟ್ಟೀರಿ ಒಂದಾನ. ಕುಣಿಸುವವರ ಹೊಟ್ಟೆ ಸಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದ ನಿಂದಾನ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಬಿಗಿಲ ಹುದು ಕವಿ ಕಂಡು ನುಡಿದಾನ. ಇದನ್ನ ನಮ್ಮ ಪದ್ಯ ಐತಿ ಮೇಡಮ್ ಮಿಡ್ಲ್ ಸ್ಕೂಲ್ ಅಲ್ಲಿ. ಓಕೆ, ಇದ್ರ ಅರ್ಥ ಹೇಳ್ಬೋದಾ? ಅದ್ರ ಅರ್ಥ ಅಂದ್ರೆ ಇವಾಗ ಕರಡಿ ಆಡ್ಸೋದ್ ಬರ್ತಾರಲ್ಲ ಮೇಡಮ್, ಕರಡಿ ಮುಂಚೆ ಎಲ್ಲ ಬರ್ತಾ ಇದ್ರಲ್ಲ ಹೌದು. ಹಾ ಅವರು ಕರಡಿನ ಮುಂಚೆ ಕರಡಿನ ಆಡ್ಸಾರು, ಕಾಡಿನಲ್ಲಿರೋ ಕರಡಿಗಳನ್ನ ಪಳಗಿಸಿ ಕರ್ಕೊಂಡ್ ಬಂದಿರ್ತಾರಲ್ಲ, ಅವರು ಮನೆ ಮನೆಗೆ ಕರ್ಕೊಂಡ್ ಬರ್ತಾ ಇದ್ರ. ಆ ಕರಡಿ ಮೇಲೆ ಕುಂದ್ರಿಸಿದ್ರೆ ಅವಾಗ ಮಕ್ಳೆಲ್ಲ ಎದುರ್ತಾ ಇದ್ರಲ್ಲ, ಧೈರ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ಮಕ್ಳನ್ನ ಕರಡಿ ಮೇಲೆ ಕೂರಿಸ್ತಿದ್ರು ಅವಾಗೆಲ್ಲ. ಆತರ ಅದ್ರ ಬಗ್ಗೆ. ಆಮೇಲಿಂದ ಕರಡಿ ಆ ಕರಡಿ ಕುಣಿತಾ ಇರ್ಬೇಕಾದ್ರೆ ಅದು ತನ್ನ ಯಜಮಾನನ್ಗೆ ಹೊಟ್ಟೆ ತುಂಬಲಿ, ದುಡ್ಡು ಕಾಸು ಹಾಕ್ತಿದ್ರಲ್ಲ ಜನಗಳು, ತನ್ನ ಯಜಮಾನನ್ಗೆ ಹೊಟ್ಟೆ ತುಂಬಲಿ ಅಂತಂದ ಹೇಳ್ಬಿಟ್ಟು ತುಂಬಾ ಉತ್ಸಾಹದಿಂದ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಕರಡಿ ಕುಣಿತಕ್ಕಿಂತ ಮನುಷ್ಯ ಹೊಟ್ಟೆಪಾಡಿಗೋಸ್ಕರ ಎಷ್ಟೆಲ್ಲ ಮಾಡ್ತಾನಲ್ಲ ಅಂತಂದ ಹೇಳ್ಬಿಟ್ಟು ಈ ಕರಡಿ ಕುಣಿತಕ್ಕಿಂತ ಮನುಷ್ಯನ ಬುದ್ಧಿಯ ಕುಣಿತನೇ ಬಹಳ ಇದು ವಿಪರೀತ ಆಗುತ್ತಲ್ಲ ಅಂತ ಹೇಳ್ತಾರೆ ಬೇಂದ್ರೆ ಅವರು. ಮನುಷ್ಯ ಹೊಟ್ಟೆಪಾಡಿಗೋಸ್ಕರ ಎಲ್ಲಾ ಪ್ರಾಣಿಗಳನ್ನ ಬಳಸ್ಕೊಂತಾನಲ್ಲ ಮೇಡಮ್, ಅದಕ್ಕೋಸ್ಕರ ಕರೆಕ್ಟ್ ಕುಣಿತ ಬಿಗಿಲಹುದು ಕವಿ ಕಂಡು ನುಡಿದಾನ ಅಂತ ಹೇಳ್ತಾರೆ. ಓಕೆ, ಇದನ್ನ ಕೇಳಿದ್ರ ನೀವು? ದ.ರಾ ಬೇಂದ್ರೆ ಅವರು ಅವರ ಜೀವನ ಕಾಲದಲ್ಲಿ ಒಂದ್ಸಲ ಜೈಲಿಗೆ ಹೋಗಿರ್ತಾರೆ, ಯಾಕೆ ಅಂತ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್, ಅಷ್ಟು ಜೈಲಿಗೆ ಹೋಗಿರೋದು ಗೊತ್ತಿಲ್ಲ. ಮೋಸ್ಟ್ ಸ್ವತಂತ್ರ ಹೋರಾಟಕ್ಕೆ ಇರಬಹುದು ಅನ್ಸುತ್ತೆ, ಗೊತ್ತಿಲ್ಲ. ಓಕೆ, ಒಂದು ಕವನಕ್ಕೋಸ್ಕರ ಹೋಗಿರ್ತಾರೆ, ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಮೇಡಮ್, ಅದು ಗೊತ್ತಿಲ್ಲ. ಜೈಲಿಗೆ ಹೋಗಿರೋದು ಗೊತ್ತಿಲ್ಲ, ಆದ್ರೆ ಇಷ್ಟೇ ಗೊತ್ತಿರೋದು ವರಕವಿ ಅಂತಾರೆ, ಮತ್ತೆ ಬದುಕಿನಲ್ಲಿ ಬೆಂದು ಬೇಂದ್ರೆ ಆದ್ರು ಅನ್ನೋದು, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದವ್ರಿಗೆ 4 ತಂತಿಗೆ ಅನ್ನೋದು ಮಾತ್ರ ಗೊತ್ತು. ಓಕೆ, ಸೂಪರ್. ಸೊ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳಿ, ನಿಮ್ ಕಡೆಯಿಂದ ಇವತ್ತು ನೀವು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ? ಅಂದ್ರೆ ಮೇಡಮ್ ನಮ್ಮ ತಾತ ಒಂದು ವರ್ಷದ ಪುಣ್ಯತಿಥಿ ಇತ್ತು ಮೇಡಮ್ ಇವತ್ತು. ಅವರು ನಮ್ಮ ಫ್ಯಾಮಿಲಿನಲ್ಲಿ ತುಂಬಾ ಗ್ರೇಟ್ ಮೇಡಮ್. ಅವ್ರು ಚಿಕ್ಕ ವಯಸ್ಸಿನಲ್ಲೇನೆ 3ನೇ ಕ್ಲಾಸ್ನವ್ರು ಇದ್ದಾಗ್ಲಿಂದಾನೇ ದುಡಿಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಅವರು ಏನೂ ಇರ್ಲಿಲ್ಲ ಅವಾಗ ಅವ್ರ ತಂದೆ ತಾಯಿಗಳಿಗೆ. ಅಂತದ್ದು ಅವ್ರು ಅಣ್ಣ ತಮ್ಮಗಳನ್ನೆಲ್ಲಾರನು ಬೆಳೆಸಿ 50 ಎಕರೆ ಜಮೀನ್ ಕೊಂಡ್ಕೊಂಡ್ರು ಮೇಡಮ್. ಅವ್ರು 50 ಎಕರೆ 60 ಎಕರೆ ಜಮೀನ್ ಕೊಂಡ್ಕೊಂಡ್ರು ಅವ್ರ ಅವ್ರ ಸರ್ವಿಸ್ ನಲ್ಲಿ. ಅವ್ರು ಕೊನೆ ಉಸಿರಿರೋ ತನಕನು ಕೆಲಸ ಮಾಡ್ತಾನೆ ಇದ್ರು ಮೇಡಮ್ ಅವರು. ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ ನಿಮ್ ಚಾನಲ್ ಮುಖಾಂತರ. ಧನ್ಯವಾದಗಳು ಮಂಜುಳಾ ಅವರೇ. ಈ ರೀತಿ ಕರೆ ಮಾಡ್ತೀರಿ, ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಇದೇ ರೀತಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೊತಾ ಇರಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಬಾಯ್ ಬಾಯ್. ಶುಭ ಸಂಜೆ.
ಥ್ಯಾಂಕ್ ಯು. ಎಸ್ ಮಂಜುಳಾ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಗೊತ್ತಿರುವಂಥ ಒಂದು ಪೋಯಮನ್ನ ಕೂಡ ಹೇಳಿದ್ರು. ಅವ್ರು ಮಿಡಲ್ ಸ್ಕೂಲಲ್ಲಿ ಓದಂಥ ಪೋಯಮು ಅಂತ ಹೇಳ್ತಾ ಇದ್ರು. ಈಗಿನ ಟೆಕ್ಸ್ಟ್ ಬುಕ್ಕಲ್ಲಂತೂ ಸಾಕಷ್ಟು ದ ರಾ ಬೇಂದ್ರೆ ಬಗ್ಗೆ ನೀವೇನಾದರೂ ಓದ್ತಿದ್ದೀರಾ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಸೊ ಎಲ್ಲೊಂದು ಕಡೆ ನೋಡಿ ನಿಮಗೆ ಆದಂಥ ಪದ್ಯಗಳು ಸಿಗ್ಬೋದು, ಜೊತೆಗೆ ಕವಿ ಪರಿಚಯ ಕೂಡ ಇರುತ್ತೆ. ಅದನ್ನು ಕೂಡ ನಮ್ಮ ಜೊತೆ ಇವತ್ತು ಖಂಡಿತವಾಗ್ಲೂ ಹಂಚ್ಕೊಳ್ಳಿ. ಸೊ ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನೋಡೋಣ ಯಾರು ಅಂತ. ಸಲ್ಮಾ ಅವರು. ಹೌದು. ನಮಸ್ತೆ ಸಲ್ಮಾ ಅವರು, ಹೇಗಿದ್ದೀರಾ? ಹಾ ಮೇಡಮ್, ಆರಾಮಿದ್ದೀವಿ. ಓಕೆ. ಸೊ ಇದೊಂದು ವಿಷಯ ಮಾತಾಡ್ತಾ ಇದ್ದೀವಿ, ಏನಂತ ಗೊತ್ತಾಯ್ತಾ? ಇಲ್ಲ ಮೇಡಮ್, ಹೇಳಿ. ಸೊ ಮೊದಲನೇದಾಗಿ 10ನೇ ತರಗತಿ ಓದ್ತಾರಂತ ಈಗಿನ ಮಕ್ಕಳಿಗೆ ಹಾ. ಸೊ ಏನೇನೆಲ್ಲ ಅವರು ಗಮನದಲ್ಲಿ ಇಟ್ಕೋಬೇಕು ಓದುವಂಥ ಸಮಯದಲ್ಲಿ, ಸೊ ಅವ್ರು ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಎಲ್ಲರೂ ಬರೀ PUC ಸೈನ್ಸ್ ತಗೋಬೇಕು ಅಂತಾನೆ ನೋಡ್ತಾ ಇರ್ತಾರೆ. ಸೊ ಬೇರೆ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಸೊ ಬೇರೆ ಏನೆಲ್ಲ ಅವಕಾಶಗಳಿದೆ ನಿಮಗೆ ಗೊತ್ತಿರೋ ತರ? ನನಗ್ ಗೊತ್ತಿರೋದ್ರ ಕಾಮರ್ಸ್ ಅಲ್ಲಿ ಒಳ್ಳೆ ಎಜುಕೇಶನ್ ಇದೆ ಮೇಡಮ್, ಕಾಮರ್ಸ್ ತಗೋಬಹುದು. ಓಕೆ. ಅದು ಬಿಟ್ರೆ ಮತ್ತೆ ಇದು ಡಿಪ್ಲೊಮಾ ಮಾಡ್ಬೋದು ಮೇಡಮ್. ಡಿಪ್ಲೊಮಾ ಮಾಡಿ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೋದಲ್ಲ. ಓಕೆ. ಅದನ್ನ ಓದಿದ್ರೆ ಅನುಕೂಲ ಅಂತ ಸಜೆಸ್ಟ್ ಮಾಡ್ತೀನಿ. ಸೂಪರ್. ಸೊ ಇಷ್ಟು ಎಲ್ಲ ಒಂದು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾವ ರೀತಿ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಅಂತಂದ್ರೆ, ಸೊ ಒಂದು ಸಮಯದಲ್ಲಿ ಅವರು ಕೂಡ ಅನ್ಕೋತಾರೆ, ಈ 10ನೇ ಕ್ಲಾಸ್ ಪರೀಕ್ಷೆ ಇಲ್ಲ ಅಂತಂದ್ರೆ, ಈ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಿಲ್ಲ ಅಂತಂದ್ರೆ ಮುಂದೆ ಜೀವನನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಯೋಚನೆ ಮಾಡಿರ್ತಾರೆ. ಅಂಥ ಮಕ್ಕಳಿಗೆ ನೀವೇನಾದ್ರೂ ಒಂದು ಇನ್ಸ್ಪಿರೇಷನ್ ವರ್ಡ್ಸ್ನ ಹೇಳೋದಾದ್ರೆ, ಇನ್ನು ಜೀವನದಲ್ಲಿ ಸಾಕಷ್ಟು ಇದೆ ಇದನ್ನ ಬಿಟ್ಟು ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ಆತರ ಅನ್ಕೊಳ್ಳೋದು ತುಂಬಾನೇ ತಪ್ಪು. ಅಷ್ಟಕ್ಕಿನ ಜೀವನ ಮುಗಿಯಲ್ಲ ತಾನೆ, ಇನ್ನ ಮುಂದೆ ಇರುತ್ತೆ ಜೀವನ. ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಪ್ರೂವ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ನಾನು. ಓಕೆ. ಹಾ. ಓಕೆ, ಸೂಪರ್. ಸೊ ಜೊತೆಗೆ ಇವತ್ತು ದ ರಾ ಬೇಂದ್ರೆ ಅವರು ಹುಟ್ಟಿದಬ್ಬ ಇದೆ. ಹಾ. ಸೊ ನಿಮಗೆ ಗೊತ್ತಾ ದ ರಾ ಬೇಂದ್ರೆ ಅವ್ರು ಯಾರು ಅಂತ? ಹಾ, ಗೊತ್ತು ಮೇಡಮ್. ಅವರು ಒಬ್ರು ಕವಿ ಅಲ್ವಾ? ಹೌದು. ಸೊ ಅವ್ರ ಬಗ್ಗೆ ನಿಮ್ಗೆ ಏನೆಲ್ಲ ಗೊತ್ತಿದೆ ಹೇಳ್ಬೋದಾ? ಇಲ್ಲ ಮೇಡಮ್, ಸಣ್ಣವಳಿದ್ದಾಗ ಓದಿದ್ ನೆನ್ಪು ಇವಾಗ ನೆನ್ಪಿಲ್ಲ. ಓಕೆ. ಅವ್ರು ಒಟ್ಟು ಒಳ್ಳೆ ಕವಿ ಅಂತ ಗೊತ್ತು. ನಾನು ಓದ್ಬೇಕಾದ್ರೆ ಕನ್ನಡದಲ್ಲಿ ಅವ್ರದ್ದೊಂದು 4-5 ಪದ್ಯನ ಇತ್ತು. ಹಾ ಹಾ. ಹಾ, ಅದು ಇವಾಗ ನೆನ್ಪಿಲ್ಲ, ಓದಿದೀನಿ. ಓಕೆ. ಅದರ ಹಾಡು ಹೇಳ್ತಾರೆ ಇವತ್ತು ಸಲ್ಮಾ ಅವರೇ? ಇಲ್ಲ ಮೇಡಮ್, ನಂಗೆ ಮತ್ತೆ ಶೀತ. ಹಾಡೇನಾದ್ರು ಹೇಳ್ತೀರಾ? ಇನ್ನೊಂದ್ ಟೈಮ್ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಹೇಳ್ತೀರಾ ಪಕ್ಕ ಆಗಿದ್ರೆ? ಹಾ, ಟ್ರೈ ಮಾಡ್ತೀನಿ. ಓಕೆ. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ನಿಮ್ಗೂನು ಮೇಡಮ್, ನಿಮ್ಗೆ ಗುಡ್ ಈವ್ನಿಂಗ್ ಮತ್ತೆ ಗುಡ್ ನೈಟ್ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ನಿಮ್ಗೂ ಕೂಡ ಶುಭ ಸಂಜೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಸಲ್ಮಾ ಅವರೇ. ಹಾ, ಓಕೆ ಕರೆ ಮೇಡಮ್. ಮಾಡ್ತಾ ಇರಿ. ಬಾಯ್ ಬಾಯ್. ಓಕೆ ಮೇಡಮ್, ಬಾಯ್. ಸಲ್ಮಾ ಅವರು ಕೂಡ ಒಂದು ಇನ್ಸ್ಪಿರೇಷನ್ ವರ್ಡ್ಸ್ನ ಹೇಳ್ತಾ ಇದ್ರು. ಸೊ ಅದಿಷ್ಟಕ್ಕೆ ಜೀವನ ಮುಗಿಯಲ್ಲ ಅಂತ, ಸಾಕಷ್ಟಿದೆ ಇನ್ನು ಜೀವನದಲ್ಲಿ ಅಂತ. ಹೌದು, ಸಾಕಷ್ಟು ವೇಸ್ಗಳಿದೆ ಜೀವನ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಕೆಲವೊಂದ್ಸಲ ಅನ್ಕೋತೀವಿ 10ನೇ ಕ್ಲಾಸ್ ಆಗಿರ್ಬೋದು, ಒಂದು PUC ಆಗಿರ್ಬೋದು, ಮಾರ್ಕ್ಸ್ ಏನೋ ಚೆನ್ನಾಗಿ ಬಂದಿಲ್ಲ ಅಥವಾ ಫೇಲ್ ಆಗಿದ್ದೀವಿ ಅಂತಂದ್ರೆ ಸೊ ಇಷ್ಟಕ್ಕೆ ಮುಗ್ದೋಯ್ತು ಅಂತ ಅನಿಸ್ತಾ ಇರುತ್ತೆ. ಬೇರೆಯವರೆಲ್ಲ ಏನು ಅನ್ಕೋತಾರೆ, ಏನಪ್ಪ ನಮ್ಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದೆ, ಯಾರೆಲ್ಲ ಸೊಸೈಟಿ ನಮ್ಮನ್ನು ಹೇಗೆ ನೋಡ್ಬೋದು, ಈ ರೀತಿ ಎಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಆದರೂ ಕೂಡ ಇದೆಲ್ಲವನ್ನ ಬಿಟ್ಟು ಸಾಧನೆ ಮಾಡಿದಂಥ ಸಾಕಷ್ಟು ವ್ಯಕ್ತಿಗಳಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ನಮಗೆ ಕಾಣಿಸ್ತಾ ಇರುತ್ತೆ. ಜೀವನ ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದೆ ಅಂತಾನೆ ಹೇಳ್ಬೋದು. ಕೇವಲ ಎಜುಕೇಶನ್ ಅಷ್ಟೇ ಅಲ್ಲ, ಎಜುಕೇಶನ್ ಕೂಡ ಒಂದು ದಾರಿ. ಓದಬೇಕು, ಅದು ನಿಜ, ಯಾಕೆಂದ್ರೆ ನಾಲೆಜ್ ಬರಬೇಕು. ಹಾಗೆ ನಾವು ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಓದಬೇಕು ಅಂತ. ಆದರೆ ಅದ್ರ ಜೊತೆಗೆ ಸೊ ಜೀವನದಲ್ಲಿ ಸಾಕಷ್ಟು ಬೇರೆ ವೇಸ್ಗಳಿದೆ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಆಗಿರ್ಬೋದು. ಇನ್ನು ಸುತ್ತಮುತ್ತ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಎಷ್ಟೆಲ್ಲ ಏನೇನು ಇಲ್ಲದೆ ಇದ್ರು ಕೂಡ, ಆಸ್ತಿ ಇಲ್ಲದೆ ಇದ್ರು ಕೂಡ, ವಿದ್ಯೆ ಇಲ್ಲದೆ ಇದ್ರು ಕೂಡ ಬದುಕೋದಕ್ಕೆ ನೂರಾರು ದಾರಿ ಅಂತಾನೆ ಹೇಳ್ಬೋದು. ಎಲ್ಲ ದಾರಿಗಳನ್ನ ಉಪಯೋಗಿಸ್ಕೊಂಡು ಕೆಚ್ಚದೆಯಿಂದ ಜೀವನ ಮಾಡ್ತಿರುವಂಥ ಸಾಕಷ್ಟು ವ್ಯಕ್ತಿಗಳಿದ್ದಾರೆ ಜೀವನದಲ್ಲಿ. ನೀವೇ ಸುತ್ತಮುತ್ತ ನೋಡ್ತಾ ಇದ್ರೆ, ಒಬ್ಬ ತರಕಾರಿ ಮಾರೋರಿಂದ ಹಿಡಿದು ಸೊ ಎಲ್ಲ ಜೀವನವನ್ನ ನೀವೇ ನೋಡ್ತಾ ಬಂದ್ರಿ ಅಂತಂದ್ರೆ ಸೊ ನಿಮ್ಮ ಸುತ್ತಮುತ್ತಲೇ ನೋಡಿದ್ರೆ ನಿಮಗೆ ಅನ್ಸುತ್ತೆ ಸೊ ಯಾವ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಅವಾಗ ನಮಗೆ ಅನ್ಸುತ್ತೆ ಎದೆಗುಂದುವಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಒಂದು ಎಂಡ್ ಅಲ್ಲ ಅಂತಾನೆ ಹೇಳ್ಬೋದು. ಸೊ 10th ಸ್ಟ್ಯಾಂಡರ್ಡ್ ಅಥವಾ ಒಂದು PUC ಎಕ್ಸಾಮ್ ಅಲ್ಲಿ ನಿಮ್ಗೇನು ಕಡಿಮೆ ಮಾರ್ಕ್ಸ್ ಬಂದ್ರೆ ಸೊ ಇಲ್ಲಿಗೆ ಜೀವನ ಮುಗಿಯಲ್ಲ. ಇನ್ನು ಸಾಕಷ್ಟು ವೇಸ್ಗಳಿದೆ. ಇನ್ನೊಂಥರ ಮಾತಾಡೋದಾದ್ರೆ ಸೊ ಎಷ್ಟೆಲ್ಲ ಓದಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ, ಕೆಲಸ ಇಲ್ಲ ಅಂತ ಹೇಳಿರ್ತಾರೆ, ಸೊ ಮನೆಯಲ್ಲೇ ಕುತ್ಕೊಂಡಿರ್ತಾರೆ. ಸೊ ಆ ರೀತಿ ಕೂಡ ಆಗಿರುತ್ತೆ. ನೀವು ಎಷ್ಟೇ ಓದಿರ್ಬೋದು, ಏನೇ PhD ಮಾಡಿರ್ಬೋದು, ಸೊ ನಿಮಗೆ ಜೀವನಾನುಭವ ಸರಿಯಾಗಿಲ್ಲ ಅಂತಂದ್ರೆ, ಸೊ ನಿಮಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಗೊತ್ತಿಲ್ಲ ಅಂದ್ರೆ ಜೀವನದ ಹೇಗಿರುತ್ತೆ, ಸೊ ಜೀವನದಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಜನರ ಜೊತೆ ವರ್ತಿಸಬೇಕು, ಯಾವ ರೀತಿ ನಾವು ಇಂಟರಾಕ್ಟ್ ಮಾಡಬೇಕು, ಈ ರೀತಿಯ ವಿಷಯಗಳು ನಮಗೆ ಗೊತ್ತಿಲ್ಲ ಅಂತಂದ್ರೆ ಸೊ ಜೀವನದಲ್ಲಿ ಫೇಲ್ ಆಗುವಂಥ ಸಾಕಷ್ಟು ಅವಕಾಶಗಳಿರುತ್ತೆ. ಸೊ ಈ ರೀತಿಯಾಗೂ ಕೂಡ ಇರುತ್ತೆ, ಆ ರೀತಿಯಾಗೂ ಕೂಡ ಇರುತ್ತೆ. ಸೊ ಓದು ಅನ್ನೋದಾಗಿರ್ಬೋದು, ಎಜುಕೇಶನ್ ಅನ್ನೋದಾಗಿರ್ಬೋದು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಇರುತ್ತೆ ಹೊರತು ಸೊ ಅದೇ ಒಂದು ಮಾನದಂಡ ಅಲ್ಲ. ಸಾಕಷ್ಟು ಮಾನದಂಡಗಳಿದೆ ಜೀವನದಲ್ಲಿ. ಸೊ ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ವೇಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ
ಕೂಡ ಅದನ್ನೆಲ್ಲ ಯೋಚನೆ ಮಾಡಿ ಸೊ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ನ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿ. ಸೊ ಇವತ್ತು ನೀವು ಕೂಡ 10th ಸ್ಟ್ಯಾಂಡರ್ಡ್ ಬಗ್ಗೆ ಅಥವಾ 10th ಸ್ಟ್ಯಾಂಡರ್ಡ್ ಓದ್ತಿರೋಂಥ ಮಕ್ಕಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನೀವು 10ನೇ ತರಗತಿ ಈಗ ಓದ್ತಾ ಇದ್ದೀರಾ ಅಂದರೆ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೀರಾ ಅಂತಂದರೆ ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ಏನೆಲ್ಲ ಓದ್ತಾ ಇದ್ದೀರಾ, ಕಷ್ಟ ಆಗ್ತಿದೆಯಾ, ಪ್ರೆಷರ್ ಅನಿಸ್ತಿದೆಯಾ, ಮನೆಯೆಲ್ಲ ತುಂಬ ಜೋರು ಹಾಕ್ತಿದ್ದಾರೆ ಸೊ ಓದು ಅಂತ ಹೇಳ್ತಾರೆ, ಅಥವಾ ನಿಮಗೆ ಸ್ಕೂಲ್ ಕಾಲೇಜ್ ಟ್ಯೂಷನ್ಸಲ್ಲೆಲ್ಲ ಯಾವ ರೀತಿ ಅನಿಸ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಹಾಗೆ ಇನ್ನು ದ ರಾ ಬೇಂದ್ರೆಯವ್ರ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು 10ನೇ ತರಗತಿ ಓದ್ತಿರುವಂಥ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅವ್ರಿಗೇನೆಲ್ಲ ನೀವು ಟಿಪ್ಸನ್ನು ಕೊಡ್ಬೋದು. ಸೊ ನೀವೇನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ ಅಂತಂದರೆ ನಿಮ್ಗೆ ಎಷ್ಟೆಲ್ಲ ಪ್ರೆಷರ್ ಆಗ್ತಾ ಇದೆ, ಸೊ ನಿಮ್ಗೆ ಏನು ಅನಿಸ್ತಾ ಇದೆ 10ನೇ ಕ್ಲಾಸಲ್ಲಿ ಓದ್ತಿರುವಂಥದ್ದು, ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನಮ್ಮ ಸಮಯದಲ್ಲೆಲ್ಲ ಒಂದು ಕಾಲದಲ್ಲಿ ಯಾವ ರೀತಿ ಇರ್ತಾ ಇತ್ತು ಅಂದರೆ 10th ಸ್ಟ್ಯಾಂಡರ್ಡ್ ಅಂದರೆ ಬೋರ್ಡ್ ಎಕ್ಸಾಮ್ ಫುಲ್ ಸೀರಿಯಸ್ ಆಗಿರ್ತಾ ಇದ್ರು. ಸೊ ಪೇರೆಂಟ್ಸ್ ಕೂಡ ಅದೇ ರೀತಿ ಪ್ರೆಷರ್ ಹಾಕ್ತಾರೆ ಅಂತಲೇ ಹೇಳ್ಬೋದು ಇದೊಂದು ಟೈಮಲ್ಲಿ. ಸೊ 10th ಸ್ಟ್ಯಾಂಡರ್ಡ್ ನಮ್ಮ ಮಕ್ಳಿಗೆ ಚೆನ್ನಾಗಿ ತೆಗಿಬೇಕು, ಸೊ ಪಕ್ಕದ ಮಕ್ಳು ನೋಡ್ತಿರ್ತಾರೆ, ಸೊ ಅವ್ರು ಯಾರೋ ರಿಲೇಟಿವ್ಸ್ ಅಲ್ಲಿ ಚೆನ್ನಾಗಿ ತೆಗಿತಿದ್ದಾರೆ ಅಂದರೆ ಸೊ ನೀವು ಅವ್ರನ್ನ ಚೆನ್ನಾಗಿ ತೆಗಿಬೇಕು ಅಂತ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಸೊ ಆ ರೀತಿ ಕಂಪೇರ್ ಮಾಡಬಾರ್ದು ಅಂತ ಎಷ್ಟೇ ಜನ ಹೇಳ್ತಾ ಇದ್ರು ಸುತ್ತಮುತ್ತಲು, ಆದರೂ ಕೂಡ ನಮ್ಮ ಮಕ್ಕಳನ್ನ ಎಲ್ಲೋ ಒಂದು ಕಡೆ ಕಂಪೇರ್ ಮಾಡಿಬಿಡ್ತೀವಿ ಸೊ ಬೇರೆ ಮಕ್ಕಳ ಜೊತೆಗೆ. ಸೊ ಎಲ್ಲರೂ ಕೂಡ ಸಪ್ರೇಟ್ ಆಗಿರ್ತಾರೆ, ಹಾಗೆ ಎಲ್ಲರದು ಕೂಡ ಅವ್ರದ್ದೇ ಅಂತ ಒಂದು ಯೂನಿಕ್ನೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಮಕ್ಕಳು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ, ಸೊ ಇನ್ನು ಕೆಲವರು ಮಕ್ಕಳು ಹಾಡಲ್ಲೆಲ್ಲೋ ಚೆನ್ನಾಗಿರ್ತಾರೆ, ಸೊ ಇನ್ನೊಂದೇನೋ ಬೇರೆ ಯಾವುದೋ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸೊ ಆದಷ್ಟು ಕಂಪೇರ್ ಮಾಡಬಾರ್ದು ಅಂತ ಎಷ್ಟು ನಾವು ಹೊರಗಡೆ ಎಲ್ಲ ಕೇಳ್ತಾ ಇದ್ರು ಕೂಡ ನಮ್ಮ ಮಕ್ಕಳ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಅವ್ರನ್ನ ಸ್ವಲ್ಪ ಕಂಪೇರ್ ಮಾಡಿಬಿಡ್ತೀವಿ. ಸೊ ನೋಡು ಅವಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ, ಸೊ ಇನ್ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, ನೋಡು ಅವ್ರ ಮಗ ನೋಡು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಆಗಿದ್ದಾನೆ ಅಂತ ನೀನು ತೆಗಿಬೇಕು, ಈ ರೀತಿ ಎಲ್ಲ ಹೇಳ್ಬಿಡ್ತೀವಿ. ಸೊ ಹೇಳಿದಾಗ ಏನಾಗುತ್ತಪ್ಪ ಅಂತಂದರೆ ನಂಬರ್ 1 ಸೊ ನಮ್ಮ ಪೇರೆಂಟ್ಸ್ಗೆ ನಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ವಿಷಯ ಬರುತ್ತೆ ಅವ್ರ ತಲೆಯಲ್ಲಿ. ಫಸ್ಟ್ದಾಗ ಅವ್ರ ತಲೆಯಲ್ಲಿ ಬರುವಂಥ ವಿಚಾರ ಏನಪ್ಪ ಅಂದರೆ ಸೊ ನಮ್ಗೆ ಅನಿಸ್ತಾ ಇಲ್ಲ, ಸೊ ನಮ್ಮ ಪೇರೆಂಟ್ಸಿಗೆ ನಮ್ಮಲ್ಲಿ ನಂಬಿಕೆ ಇಲ್ಲ, ಅಥವಾ ನಾವು ಚೆನ್ನಾಗಿದ್ದೀವಿ ಅಂತ ಅವ್ರಿಗೆ ಅನಿಸ್ತಾ ಇಲ್ಲ ಅಂತ ಒಂದು ಕೀಳರಿಮೆ ಬರುತ್ತೆ. ಸೊ ಈ ಕೀಳರಿಮೆ ಬಂದಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಬಗ್ಗೆ ನಾವು ಕೆಡ್ದಾಗ ಥಿಂಕ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಅಂತಲೇ ಹೇಳ್ಬೋದು. ಈ ಒಂದು ತೊಂದರೆ ಕೂಡ ಎಷ್ಟೇ ಸಣ್ಣದಾಗಿ ಕೇಳಿಸ್ಬೋದು ಇದು, ಬಟ್ ಈಗಿನ ಕಾಲದ ಮಕ್ಕಳು ಮೇಜರ್ ಆಗಿ ಫೇಸ್ ಮಾಡ್ತಿರೋಂಥ ತೊಂದರೆ ಅಂತಾನೆ ಹೇಳ್ಬೋದು. ಈಗಿನ ಕಾಲದ ಮಕ್ಕಳಲ್ಲೂ ಒಂದು ಚಿಕ್ಕ ಮಕ್ಕಳಲ್ಲಿ ಅಂದರೆ 10th ಸ್ಟ್ಯಾಂಡರ್ಡ್ ಮಕ್ಕಳಲ್ಲಾಗಿರ್ಬೋದು, PUC ಮಕ್ಕಳಲ್ಲಾಗಿರ್ಬೋದು, ಇವರಿಗೆಲ್ಲ ಸ್ಟ್ರೆಸ್ ಅಂದರೆ ಏನು ಗೊತ್ತಿರುತ್ತೆ. ಸೊ ಈ ಒಂದು ಏಜಲ್ಲಿ ಕೂಡ ಈಗಿನ ಕಾಲದ ಸ್ಟ್ರೆಸ್ ಎಲ್ಲ ಮಾಡ್ಕೋತಾ ಇದ್ದಾರೆ ಮಕ್ಕಳು. ಹಾಗೆ ಒಂದು ಡಿಪ್ರೆಷನ್ಗೆಲ್ಲ ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಮೇಜರ್ ರೀಸನ್ ಅಂತಾನೆ ಹೇಳ್ಬೋದು. ಪ್ರೆಷರ್ ಕ್ರಿಯೇಟ್ ಆಗ್ತಿರೋದು ಸೊಸೈಟಿಯಿಂದ ಆಗಿರ್ಬೋದು, ಪೇರೆಂಟ್ಸಿಂದ ಆಗಿರ್ಬೋದು, ಹಾಗೆ ಸ್ಕೂಲ್ ಮತ್ತು ಕಾಲೇಜ್ಗಳಿಂದ ಆಗಿರ್ಬೋದು. ಸೊ ಆದಷ್ಟು ನಮ್ಮ ಮಕ್ಕಳಿಗೆ ಅವ್ರು ಎಷ್ಟು ಚೆನ್ನಾಗಿರುವಂಥ ಹುದ್ದೆಯಲ್ಲಿ ಇರಲಿ, ಸೊ ಅವ್ರು ಎಷ್ಟು ಚೆನ್ನಾಗಿ ಓದ್ದೇ ಇರಲಿ, ಅವ್ರಿಗೆ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಚನ್ನಗಿರಿ ತಾಲೂಕು ಹೆಬ್ಬಳಗಿರಿಯಿಂದ. ಓಕೆ, ನಿಮ್ಮ ಹೆಸರು ಕೇಳಿಸ್ಲಿಲ್ಲ. ಹೆಬ್ಬಳಗಿರಿ, ಚನ್ನಗಿರಿ ತಾಲೂಕು ಮೇಡಮ್. ನಿಮ್ಮ ಹೆಸರು ಕೇಳಿಸ್ಲಿಲ್ಲ. ವಿಜಯ್ ಕುಮಾರ್ ಅಂತ ಮೇಡಮ್. ಓಕೆ, ಸೊ ಏನು ಮಾಡ್ಕೊಂಡಿರೋದು ವಿಜಯ್ ಕುಮಾರ್ ಅವರೇ? ನಾವು ಬಿಸ್ನೆಸ್ ಮಾಡ್ತಿದ್ವಿ ಮೇಡಮ್. ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸೊ ಇದ್ರ ವಿಷಯ ಅಂತ ಗೊತ್ತಾಯ್ತಾ ನಿಮ್ಗೆ, ಏನ್ ಮಾತಾಡ್ತಾ ಇದ್ವಿ ಅಂತ? ಹಾ ಮೇಡಮ್, ಅದು SSLC ಮಕ್ಕಳಿಗೆ ಏನ್ ಟಿಪ್ಸ್ ಕೊಡ್ಬೋದು ನಾವು ಅಂತ. ಹೌದು, ಮಾತಾಡ್ತಾ ಇದ್ವಿ ಅದ್ರ ಬಗ್ಗೆ. ಸೊ ನಿಮ್ಮ ಬಳಿ ಏನಾದ್ರು ಇದೆಯಾ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳುವಂತದ್ದು? ಹಾ ಇದೆ ಮೇಡಮ್, ನಮ್ದೆಲ್ಲ SSLC ಎಲ್ಲ ಮಾಡಿದೀವಲ್ಲ ನಾವು. ನನ್ ಫಸ್ಟ್ ಕ್ಲಾಸ್ ಉಂಟು SSLC. ಓಕೆ. ಹಾ ಮೇಡಮ್, ಅವರು ಮಕ್ಳಿಗೆ ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ಸ್ ನೋಟ್ಸ್ ಮಾಡ್ಕೋಬೇಕು ಮೇಡಮ್. ಒಂದ್ ಕ್ವಶನ್ ಗೆ ಆನ್ಸರ್ ಇರ್ತದಲ್ಲ, ಅವ್ರು ಆನ್ಸರ್ ಬುಕ್ ಬರ್ಕೊಂಡಿರ್ತಾರಲ್ಲ ಕ್ಲಾಸ್ ರೂಮ್ ಅಲ್ಲಿ, ಅದನ್ನ ಸಪರೇಟ್ ಪಾಯಿಂಟ್ಸ್ ನೋಟ್ಸ್ ಅಂತ ಮಾಡ್ಕೋಬೇಕು. ಅದು ನೆನಪಲ್ಲಿ ಚೆನ್ನಾಗಿ ಉಳಿತದೆ. ಮತ್ತೆ ನಾವು ಎಕ್ಸಾಮ್ ಬರಿಬೇಕಾದ್ರೆ 4 ಮಾರ್ಕ್ಸ್ 5 ಮಾರ್ಕ್ಸ್ಗೆ ಕ್ವಶನ್ ಗೆ ಆನ್ಸರ್ ಬರಿಬೇಕಲ್ಲ, ಆಗ ಫಸ್ಟಿಗೆ ಪಾಯಿಂಟ್ಸ್ ನೋಟ್ಸ್ ಬರೆದು ನೆಕ್ಸ್ಟ್ ಅದ್ರ ಸ್ಟೆಪ್ ಕೆಳಗೆ ಆ ಪಾಯಿಂಟ್ಸ್ ಗೆ ಮತ್ತು ವಿಸ್ತಾರ ಬರಿಬೇಕು. ಅವಾಗ ಮಾರ್ಕ್ಸ್ ನಮ್ಗೆ ಚೆನ್ನಾಗಿ ಸಿಗ್ತದೆ. ಪಾಯಿಂಟ್ಸ್ 5 ಪಾಯಿಂಟ್ಸ್ ಬರೆದಿದ್ವಿ ಅಂದ್ರೆ ಅದಕ್ಕಿಂತ 5 ಮಾರ್ಕ್ಸ್ ಬಂದ್ಬಿಡ್ತದೆ. ಮತ್ತೆ ಆ 5 ಪಾಯಿಂಟ್ಸಿಗೆ ವಿಸ್ತಾರ, ಅದ್ರದ್ದು ಏನಿರ್ತದ ಮುಂದದು ಆ ವಿಸ್ತಾರ, ಅದು ನೆನಪಲ್ಲಿ ಚೆನ್ನಾಗಿ ಉಳಿತದೆ ಮೇಡಮ್. ನಾವು ಇದೇ ತರ ಮಾಡಿದ್ವಿ. ನಮ್ಗೆ ನಮ್ ಸ್ಕೂಲ್ ಟೀಚರ್ ಒಬ್ರು ಹೇಳ್ಕೊಟ್ಟಿದ್ರು, ಅದೇ ತರ ಮಾಡಿದ್ವಿ. ನಮ್ದು 600ಗೆ 398 64 ಸಮಥಿಂಗ್ ಏನೋ ಬಂದಿತ್ತು ಮೇಡಮ್. ಆ ತರ ಮಾಡಿದ್ವಿ. ಆಮೇಲೆ ಮ್ಯಾಥ್ಸ್ ಸ್ವಲ್ಪ ಬಫಾಳೆ ತಕೊಂಡು ವರ್ಕ್ ಮಾಡ್ಬೇಕು ಮೇಡಮ್. ಮ್ಯಾಥ್ಸ್ ಹಾಗಾದ್ರೆ ನೆನ್ಪುಳಿತದೆ. ಮ್ಯಾಥ್ಸ್ ಓದ್ಕೊಂಡ್ರೆ ನೆನ್ಪುಳಿಯಲ್ಲ, ಸ್ವಲ್ಪ ವರ್ಕ್ ಮಾಡಿದ್ರೆ ನೆನ್ಪುಳಿತದೆ ಮೇಡಮ್. ಹಾ ಮೇಡಮ್, ಮತ್ತೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಗ್ರಾಮರ್ ನೆನ್ಪಿಟ್ಕೋಬೇಕು. ಗ್ರಾಮರ್ ಇಂದಾನೆ ಮಾರ್ಕ್ಸ್ ಜಾಸ್ತಿ ಬರೋದು ಮೇಡಮ್ ಇಂಗ್ಲಿಷ್ ಅಲ್ಲಿ. ಹಾ ಮೇಡಮ್.
ಓಕೆ, ಸೊ ಇದೆಲ್ಲ ಓದೋದ್ರ ಜೊತೆಗೆ ಸೊ ಇನ್ನೊಂದು ವಿಷಯ ಈ ಕಾಲದ ಮಕ್ಳು ಏನ್ ನೋಡ್ತಿದಾರಪ್ಪ ಅಂತ, ಅವ್ರಿಗೆ ಏನ್ ಫೇಸ್ ಮಾಡ್ತಿದಾರಪ್ಪ ಅಂತಂದ್ರೆ, ಸೊ 10th ಸ್ಟ್ಯಾಂಡರ್ಡ್ ಆದ್ರೆ ಮುಂದೆ ಜೀವನನೇ ಇಲ್ಲ ಅನ್ನುವಂತ ಒಂದು ದೃಷ್ಟಿಕೋನಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಓದದೇ ಇದ್ರು ಅಥವಾ ಕಡಿಮೆ ಮಾರ್ಕ್ಸ್ ಬಂದ್ರು ಜೀವನಕ್ಕೆ ಇನ್ನು ಎಷ್ಟು ದಾರಿಗಳಿದೆ? ಮೇಡಮ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್, ನೀವು ಮಾತಾಡೋದು ಎಕೋ ಹೊಡಿತಾ ಇದೆ. ಓಕೆ, ಹಲೋ. ಜೀವನಕ್ಕೆ ಮತ್ತೆಲ್ಲ ಏನೇನೆಷ್ಟು ದಾರಿಗಳಿದೆ? 10th ಸ್ಟ್ಯಾಂಡರ್ಡ್ ಕಡಿಮೆ ಮಾರ್ಕ್ಸ್ ತೆಗೆದ್ರು ಕೂಡ ಕರೆ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಕರೆ ಮಾಡೋಕ್ಕೆ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಅವ್ರು ಕೂಡ ಒಂದು ತುಂಬ ಒಳ್ಳೊಳ್ಳೆ ಪಾಯಿಂಟ್ಸನ್ನು ಹೇಳಿದ್ರು. ಸೊ ಯಾವ ರೀತಿಯಲ್ಲಿ ಪಾಯಿಂಟ್ಸ್ ಮಾಡ್ಕೋಬೇಕು ಅಂತ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನೀವು ಪಾಯಿಂಟ್ಸ್ನ ಮಾಡ್ಕೋಬೋದು. ಸಾಕಷ್ಟು ನಿಮಗೆ ಸ್ಟಿಕ್ ನೋಟ್ಸ್ ಅಂತ ಸಿಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ನೀವೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳನ್ನ ಬರ್ಕೋಬೋದು. ಅದ್ರ ಮೇಲೆ ಹಚ್ಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲೇ ಒಂದು ಸ್ಟಿಕ್ ಮಾಡಿಬಿಟ್ಟು ಬರ್ಕೋಬೋದು. ಸಾಕಷ್ಟು ಸ್ಟಿಕ್ ಮಾಡಿರ್ತಾರೆ, ನೋಡ್ತೀರಾ ಅಂದರೆ ನೀವು ಯಾರೊಂದು ಟಾಪರ್ ಟೆಕ್ಸ್ಟ್ ಬುಕ್ ನೋಡಿದ್ರೆ ಫುಲ್ ಗಲೀಜಾಗಿರುತ್ತೆ. ತುಂಬ ನೀಟಾಗಿದೆ ಅಂತಂದರೆ ಓದಿಲ್ಲ ಅಂತ ಕೂಡ ಅನ್ಕೋಬೋದು. ಸೊ ಆ ರೀತಿ ಇರುತ್ತೆ. ಸೊ ತುಂಬ ಎಷ್ಟು ಗಲೀಜಾದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಅಲ್ಲೇನೆ ನಿಮಗೆ ಅರ್ಥ ಎಲ್ಲ ಕರೆಕ್ಟಾಗಿ ಬರ್ಕೋತಿದ್ದೀರಾ ಅಂದರೆ ಕೆಲವೊಂದು ಶಬ್ದಗಳಿಗೆ ಅರ್ಥ ಗೊತ್ತಿರಲ್ಲ. ಅದು ಸೈನ್ಸಲ್ಲಿ ಆಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು, ಕೆಲವೊಂದು ಶಬ್ದಗಳಿಗೆ ನಿಮ್ಗೆ ಅರ್ಥ ಗೊತ್ತಾಗ್ತಿರ್ದಿಲ್ಲ. ಅಂತ ಸಮಯದಲ್ಲಿ ನಿಮಗೆ ಗೊತ್ತಿರೋಂಥ ಲ್ಯಾಂಗ್ವೇಜಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಅಲ್ಲಿ ಬರ್ಕೊಂಡ್ರಿ ಅಂದರೆ ಸೈಡಿಗೆ ಅದರ ಅರ್ಥ ಏನು ಅಂತ ಮತ್ತೆ ಯಾವಾಗ ನೀವು ಅದನ್ನು ಓದ್ತಾ ಇರ್ತೀರ ಅವಾಗ ನಿಮಗೆ ಕರೆಕ್ಟಾಗಿ ನೆನಪಾಗುತ್ತೆ. ಸೊ ಆ ಒಂದು ಪಾಯಿಂಟ್ನ ಅವರು ಕೂಡ ಹೇಳ್ತಾ ಇದ್ರು. ಸೊ ಬನ್ನಿ ಇನ್ನೊಬ್ರು ಕಾಲ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಹೇಳಿ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಹಲೋ, ಕೇಳಿಸ್ತಿದ್ಯಾ ನಿಮ್ಮ ಹೆಸರು? ಹೇಳಿ ಮೇಡಮ್. ಹರೀಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತೀರಾ ಹರೀಶ್ ಅವರೇ? ದಾವಣಗೆರೆ ಡಿಸ್ಟ್ರಿಕ್ಟ್ ಮೇಡಮ್. ಏನ್ ಮಾಡ್ಕೊಂಡಿರೋದು ನೀವು? ಮೇಡಮ್ ಫಾರ್ಮರ್. ಹೇಳಿ. ಫಾರ್ಮರ್. ಫಾರ್ಮರ್, ಫಾರ್ಮಸಿಲಿದ್ದೀರಾ? ಮೇಡಮ್ ರೈತರ ನೀವು? ಮೇಡಮ್. ಓಕೆ, ಸೊ ಏನ್ ಬೆಳೆ ಹಾಕಿದ್ರೆ ಸದ್ಯಕ್ಕೆ ನಿಮ್ಮ ಹೊಲದಲ್ಲಿ? ಮೇಡಮ್ ನಮ್ದು ಡ್ರೈ ಲ್ಯಾಂಡ್, ಮಳೆಗಾಲದ ರಸ್ತೆ ಬೆಳೆ. ಓಕೆ, ಇವಾಗ ಏನಿಲ್ಲ ಮೇಡಮ್, ಖಾಲಿ ಇದ್ದೀನಿ. ಇವಾಗ ಏನಿಲ್ಲ, ಖಾಲಿ ಇರುತ್ತೆ. ಮೇಡಮ್. ಓಕೆ, ಸೊ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ಜಸ್ಟ್ ಇವಾಗ ಕಾಲ್ ಮಾಡಿದ್ದೆ ಅಷ್ಟೇ. ಅವಾಗ ಯಾರಿಗೋ ಕ್ವಶನ್ ಕೇಳ್ತಾ ಇದ್ರಿ, 10th ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಏನ್ ಮಾಡ್ಬೇಕಂತ ಕೇಳ್ತಿದ್ರಿ. ಹೌದು, ಈಗ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ 10th ಸ್ಟ್ಯಾಂಡರ್ಡ್ ಅಲ್ಲಿ, ಅಥವಾ ಫೇಲ್ ಆಗಿರ್ತಾರೆ ಒಂದೆರಡು ಸಬ್ಜೆಕ್ಟು. ಸೊ ಇಂಥ ಸಮಯದಲ್ಲಿ ಏನೋ ಒಂಥರ ಅವ್ರಿಗೆ ಬೇಜಾರಾಗುತ್ತೆ, ಮುಂದೆ ದಾರಿನೇ ಇಲ್ಲೇನಪ್ಪ ನಮ್ಮ ಜೀವನದಲ್ಲಿ ಅಂತ ಅನಿಸ್ತಾ ಇರುತ್ತೆ. ಅಂಥ ಮಕ್ಕಳಿಗೆ, ಆ ಥರ ಯೋಚನೆ ಮಾಡ್ತಿರೋಂಥ ಮಕ್ಕಳಿಗೆ ನೀವು ಬೇರೆ ಜೀವನದಲ್ಲಿ ಎಷ್ಟೆಲ್ಲ ದಾರಿಗಳಿದೆ ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಸಜೆಸ್ಟ್ ಮಾಡ್ಬೋದು ಮೇಡಮ್. ಅಂದ್ರೆ ಅವ್ರಿಗೆ ಮದುವೆ ಮುಖ್ಯ ಅಲ್ಲ, ಬೇರೆ ಕಡೆ ಇದು ಮಾಡ್ಬೋದು. ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಅಂದ್ರೆ ಅವರಿಗೆ ತೋಟಗಾರಿಕೆ ಇರ್ಬೋದು, ಇಲ್ಲ ಬೇರೆ ಏನಾದ್ರು ಸಜೆಸ್ಟ್ ಮಾಡ್ಬೋದು ಮೇಡಮ್. ಅಂದ್ರೆ ಹೇಳಿ ಹರೀಶ್ ಅವ್ರೆ, ಕೇಳಿಸ್ತಿದೆ. ಅಂದ್ರೆ ಮೇಡಮ್ ಓದೋ ಮುಖ್ಯ ಅಲ್ಲ ಮೇಡಮ್, ಮನುಷ್ಯನ ಬದುಕ್ಬೇಕಂದ್ರೆ. ಎಜುಕೇಶನ್ ಜಸ್ಟ್ ಫಾರ್ ಲೈಫ್, ಅಂದ್ರೆ ಅದೇ ಜೀವನ ಅಲ್ಲ. ಹಂಗಾಗಿ ಮನುಷ್ಯನಿಗೆ ಬೇಕಾಗಿರೋದು ಜೀವನಕ್ಕಿಂತನೂ ಜೀವನದ ಬದುಕ ಅಂತ ಕೆಲವೊಂದು ದಾರಿಗಳು ನೋಡ್ಕೊಬೇಕು. ಮೇಡಮ್ ಮಕ್ಕಳಿಗೆ ಅಂದ್ರೆ ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ಆಗಿರ್ಬೋದು, ಗೃಹ ಕೈಗಾರಿಕೆ ಅಂತಂದು ಟ್ರೈನಿಂಗ್ ಕೂಡ ಅಂತ ಆಗಿರೋ ಮನೆಗಳಲ್ಲಿ. ಆಮೇಲೆ ಮೇನ್ ಆಗಿ ಸ್ಕೂಲ್ಗಳೇ ಕೊಡ್ಬೇಕು ಮೇಡಮ್ ಅವ್ರಿಗೆ. ಅಂದ್ರೆ ಮಕ್ಕಳಿಗೆ ಜ್ಞಾನ ಜೊತೆಗೇನೆ ಅವ್ರಿಗೆ ಸ್ಕಿಲ್ ಅನ್ನು ಡೆವಲಪ್ಮೆಂಟ್ ಮಾಡ್ಬೇಕು ಮೇಡಮ್. ಆ ತರ ಮಾಡಿದ್ರೆ ಮಕ್ಕಳು ಬದುಕೋದಂತ ಜೀವನದಲ್ಲಿ ಮುಂದೆ ಮಕ್ಕಳಿಗೆ ಯಾಕೆ ಸಹಾಯ ಆಗ್ತದೆ ಅವ್ರಿಗೆ. ತುಂಬಾ ಒಳ್ಳೆ ಪಾಯಿಂಟ್ಸ್ ಅನ್ನ ಹೇಳಿದ್ರಿ. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ನೀವು ಶುಭಾಶಯನ ತಲುಪಿಸ್ಬೇಕಿತ್ತ? ಮೇಡಮ್ ನಮ್ಮ ಫ್ರೆಂಡ್ ಬರ್ಡೇ ಇತ್ತು. ಅವ್ರ ಹೆಸರು? ಮಧುಸೂದನ್ ಅಂತೇಳಿ. ಮಧುಸೂದನ್. ಸೊ ಮಧುಸೂದನ್ ಅವ್ರಿಗೆ ಇವತ್ತು ಹರೀಶ್ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಹರೀಶ್ ಅವ್ರ, ಈ ರೀತಿ ಕರೆ ಮಾಡ್ತಾರೆ. ಶುಭ ಸಂಜೆ. ಓಕೆ ಮ್ಯಾಮ್. ಓಕೆ. ಅವ್ರು ಹೇಳಿದಂಥ ಪಾಯಿಂಟ್ಸ್ ಏನೇನಾಗಿತ್ತು ಅಂದರೆ ಸ್ಕಿಲ್ಸನ್ನು ಕಲ್ತ್ಕೋಬೇಕು ಅಂತ. ಅಂದರೆ ಸಾಕಷ್ಟು ಸ್ಕಿಲ್ಸ್ಗಳಿರುತ್ತೆ. ಸೊ ನಾನು ಆಗಲಿಂದ ಕೂಡ ಹೇಳ್ತಾ ಇದ್ದೆ, ಸುತ್ತಮುತ್ತ ನೀವು ನೋಡಿದ್ರಿ ಅಂದರೆ ಒಂದು ಮಾರ್ಕೆಟಿಗೆ, ನಿಮ್ಮ ಮನೆಯಿಂದ ಒಂದು ಮಾರ್ಕೆಟಿಗೆ ಹೋಗ್ತೀರಾ ಅಂತಂದರೆ ರಸ್ತೆಯಲ್ಲಿ ನೀವು ಏನೇನೆಲ್ಲ ನೋಡ್ತೀರಾ, ಎಲ್ಲ ಚಿಕ್ಕ ಚಿಕ್ಕ ಶಾಪ್ಗಳಿರುತ್ತೆ. ಅವರೆಲ್ಲ ಅವ್ರ ಸ್ವಂತ ಉದ್ಯೋಗವನ್ನೇ ಮಾಡ್ತಾ ಇದ್ದಾರೆ. ಸೊ ಅಂದರೆ ಒಂದು ಎಳ್ನೀರು ಇಟ್ಕೊಂಡಿರೋಂಥದ್ದಾಗಿರ್ಬೋದು, ಸೊ ಎಲ್ಲೋ ಒಂದೊಂದು ಅಂಗಡಿ ಇಟ್ಕೊಂಡಿರೋಂಥದ್ದಾಗಿರ್ಬೋದು, ಅವ್ರದ್ದೊಂದು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಟಾಪರ್ಸ್ ಅಲ್ಲ, ಎಲ್ಲರೂ ಕೂಡ ಅಷ್ಟೊಂದೆಲ್ಲ ಮಾರ್ಕ್ಸ್ ತೆಗೆದುಬಿಟ್ಟು ಅವರ ಜೀವನವನ್ನು ಮಾಡ್ತಾ ಇಲ್ಲ. ಸೊ ಸಾಕಷ್ಟು ರೀತಿಗಳಿದೆ ಅಂತಲೇ ಹೇಳ್ಬೋದು ಜೀವನ ಮಾಡೋದಕ್ಕೆ. ಸೊ ನೀವು ಮನ್ಸು ಮಾಡಿದ್ರೆ ನಿಮಗೆ ಇರುವಂಥ ಸ್ಕಿಲ್ಗಳಲ್ಲೇ ನೀವು ಯಾವುದ್ರಲ್ಲಿ ತುಂಬ ಚೆನ್ನಾಗಿದ್ದೀರಾ, ನೀವು ಯಾವ ಒಂದು ಫೀಲ್ಡಲ್ಲಿ ನೀವು ಒಂದು ಸಾಧನೆ ಇದೆ, ಸೊ ಅದೇ ಫೀಲ್ಡಲ್ಲಿ ಸಾಕಷ್ಟು ಸಾಧನೆ ಮಾಡುವಂಥ ಅವಕಾಶಗಳಿರುತ್ತೆ. ಸೊ ಪೇರೆಂಟ್ಸ್ ಕೂಡ ಎಲ್ಲೋ ಒಂದು ಕಡೆ ಈ ರೀತಿ ಒಂದು ತುಂಬಿಟ್ಟಿರುತ್ತೆ ತಲೆಯಲ್ಲಿ ಅಂತಲೇ ಹೇಳ್ಬೋದು. ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಿನಗೆ ಇದನ್ನು ಕೊಡಿಸ್ತೀನಿ, ಸೊ ಇಲ್ಲ ಅಂದರೆ ಹಿಂಗೆ ಅಂತೆಲ್ಲ ಮಾತಾಡ್ಬಿಟ್ಟಿರ್ತಾರೆ. ಸೊ ಅದು ಕೂಡ ಒಂದು ಸ್ವಲ್ಪ ಪ್ರೆಷರ್ ಆಗಿರುತ್ತೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ. ಸೊ ಹೌದಾ, ನಾನು ಇಲ್ಲಾಂದರೆ ತೆಗೆದೇ ಇಲ್ಲ ಅಂದರೆ ನೀವು ಮಕ್ಕಳೇ ಅಲ್ವಾ ಅನ್ನೋಷ್ಟು ಮಟ್ಟಿಗೆ ಯೋಚನೆ ಮಾಡಿಬಿಟ್ಟಿರ್ತಾರೆ. ನೀವು ಆ ಥರ ಹೇಳಿರೋದಿಲ್ಲ, ಪೇರೆಂಟ್ಸ್ ಯಾರು ಆ ಥರ ಹೇಳೋದಿಲ್ಲ. ಯಾಕಂದರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು ಅಂತ ಉದ್ದೇಶದಿಂದ ಆ ರೀತಿ ಮಾತಾಡಿರ್ತೀವಿ.
ಆದರೆ ಆ ಒಂದು ಪುಟ್ಟ ಮನಸ್ಸಿನಲ್ಲಿ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಾಗ ಅವ್ರು ಬೇರೆನೇ ಅರ್ಥ ಮಾಡ್ಕೊಂಡಿರ್ತಾರೆ ಅದನ್ನ ಕೆಲವೊಂದ್ಸಲ. ಸೊ ಆ ರೀತಿಯೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕಷ್ಟು ಆಗುತ್ತೆ ಜನರೇಷನ್ ಮಧ್ಯ ಅಂತಾನೆ ಹೇಳ್ಬೋದು. ಸೊ ಇತ್ತೀಚೆಗೆ ಆಗಷ್ಟು ಕೇಸ್ಗಳನ್ನ ನಾವು ಕೂಡ ಪೇಪರಲ್ಲಿ ಆಗಿರ್ಬೋದು, ಟಿವಿಯಲ್ಲಿ ಆಗಿರ್ಬೋದು ನೋಡ್ತಾ ಇರ್ತೀವಿ. ಸೊ ಒಂದು 10th ಸ್ಟ್ಯಾಂಡ್ ಎಕ್ಸಾಮ್ಗೆ ಆಗಿರ್ಬೋದು, PUC ಆಗಿರ್ಬೋದು, ಇದಕ್ಕೆಲ್ಲ ಎದೆಗುಂದಿರ್ತಾರೆ. ಸೊ ಇದೊಂದು ಚಿಕ್ಕ ಚಿಕ್ಕ ವಿಚಾರ ಅಂತ ನಮಗೆ ಅನಿಸ್ತಾ ಇರುತ್ತೆ ದೊಡ್ಡವರಿಗೆ. ಸೊ ಅದೊಂದು ಚಿಕ್ಕ ಮಕ್ಕಳಿಗೆ ಅದೇ ಸ್ವಲ್ಪ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಆದಷ್ಟು ನಮ್ಮ ಮಕ್ಕಳಿಗೆ ಒಂದು ಫ್ರೀ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಎಷ್ಟೇ ನೀನು ಓದಿದ್ರು ಓದಲಿಲ್ಲ ಅಂತಂದ್ರು ನೀನು ನಮ್ಮ ಮಕ್ಕಳೇ, ಸೊ ನಿಮಗೋಸ್ಕರ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ. ಸೊ ಈ ರೀತಿಯಾದಂಥ ಮಾತುಗಳನ್ನ ಹೇಳೋಣ. ಸೊ ಪ್ರೋತ್ಸಾಹಿಸೋಣ ಅವರಿಗೆ ಸಾಕಷ್ಟು, ಆದರೆ ಸ್ವಲ್ಪ ಪ್ರೆಷರನ್ನು ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ಮೇಜರ್ ರೀಸನ್ ಏನಪ್ಪಾ ಅಂದರೆ ಪೇರೆಂಟ್ಸ್ಗಳು ಕಂಪೇರ್ ಮಾಡ್ತಾರೆ. ಸೊ ನಾಗಲೇ ನಾನು ಹೇಳ್ತಾ ಇದ್ದೆ, ಎಲ್ಲ ಒಂದು ಗಾರ್ಡನಲ್ಲಿ ಎಲ್ಲ ಹೂಗಳಿಗೂ ಕೂಡ ಅದರದೇ ಒಂದು ಯೂನಿಕ್ನೆಸ್ ಇರುತ್ತೆ. ಸೊ ಗುಲಾಬಿ ಹೂಗೂ ನೀನು ಲಿಲ್ಲಿಗೂ ಅಥವಾ ಮಲ್ಲಿಗೆ ಹೂಗೂ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಹೂಗಳಿಗೂ ಅದರದಂಥ ಒಂದು ಯೂನಿಕ್ನೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅದರದಂಥ ಒಂದು ಸ್ಮೆಲ್ ಇರುತ್ತೆ, ಅದರದಂಥ ವಿಶೇಷತೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಸಾಕಷ್ಟು ವಿಶೇಷತೆ ಇರುತ್ತೆ. ಸೊ ಒಬ್ಬರು ಮಕ್ಕಳು ಒಂದರಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವೊಬ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಕೆಲವೊಬ್ರು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಚೆನ್ನಾಗಿ ಹಾಡು ಹೇಳ್ತಿರ್ತಾರೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ. ಸೊ ಎಲ್ಲ ಮಕ್ಕಳನ್ನು ಕೇವಲ ಓದಿನಲ್ಲೇ ಅಳೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ರೀತಿಯಿಂದ ಕಥೆಗಳನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಸೊ ಈಜದ್ರಲ್ಲಿ ತುಂಬ ಚೆನ್ನಾಗಿರುವಂಥ ಮಕ್ಕಳಿಗೆ ಅಂದರೆ ಒಂದು ಮೀನಿಗೆ ನೀನು ರನ್ನಿಂಗ್ ರೇಸಲ್ಲಿ ಗೆಲ್ಲು ಅಂತಂದರೆ ಆಗಲ್ಲ ಅದಕ್ಕೆ. ಸೊ ಅದೇ ರೀತಿಯಾಗಿ ಚೀತಾಗಿ ನೀನು ಸ್ವಿಮ್ಮಿಂಗ್ ಮಾಡು ಅಂತಂದರೆ ಆಗಲ್ಲ. ಸೊ ಅದೇ ರೀತಿಯಾಗಿ ಅವರ ಒಂದು ಜೀವನದಲ್ಲಿ ಅವರ ಒಂದು ಫೀಲ್ಡಲ್ಲಿ ಅವರು ಸ್ಟ್ರಾಂಗ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಲ್ಲರನ್ನೂ ಕೂಡ ಓದಬೇಕು ಅಂತ ನಾವು ಪ್ರೇರೇಪಿಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಅದೊಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಅದ್ರ ಜೊತೆಗೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸೊ ಎಲ್ಲ ನೀವು ಟಿಪ್ಸ್ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೆ. ಪರ್ಸನಲಿ ನಾನೆಲ್ಲ ಟಿಪ್ಸ್ ಕೊಡ್ತೀನಪ್ಪ ಅಂತಂದರೆ, ಸೊ ಎಕ್ಸಾಮ್ಸ್ ಬರೆಯೋಂಥ ಸಮಯದಲ್ಲಿ, ಅಂದರೆ ನೀವು ಎಕ್ಸಾಮ್ಸ್ ಹೋಗ್ತಿದ್ದೀರಾ, ನಿಮ್ಮ ಹಾಲ್ಗಳಿಗೆ ಹೋಗ್ತಿದ್ದೀರಾ ಅಂತ ಸಮಯದಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡ್ತಾ ಹೋಗ್ತಾ ಇರ್ತೀವಿ ರೋಡಲ್ಲಿ. ಸೊ ಏನಾಗುತ್ತಪ್ಪ ಎಲ್ಲ ಮಾರ್ಕ್ಸ್ ತೆಗಿಲೇಬೇಕು ಅಂತ ಒಂದು ಪ್ರೆಷರ್ ಇಟ್ಕೊಂಡು ಹೋಗಿರ್ತೀವಿ. ಆವಾಗ ನಾವು ಕಾಮಾಗಿ ಬರೆಯೋಕ್ಕಾಗಲ್ಲ, ನಮಗೆ ಗೊತ್ತಿರೋದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಸೊ ಅವಾಗ ಪ್ರೆಷರ್ ಜಾಸ್ತಿ ಆದಾಗ ಸೊ ಇಂಥ ಸಮಯದಲ್ಲಿ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಬೇಕು. ಸಾಕಷ್ಟು ಉಸಿರಾಟವನ್ನು ಚೆನ್ನಾಗಿ ಆಡ್ತಾ ಇದ್ದೀವಿ ನಾವು, ಅಂದರೆ ಯೋಗ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು ಎಲ್ಲ ಮಾಡ್ತಿದ್ದೀವಿ ಅಂತಂದರೆ ನಾವು ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಂಡಿರ್ತೀವಿ. ಇದು ಒಂದು ಮೇಜರ್ ಆಗಿರ್ತಕ್ಕಂಥ ಪಾಯಿಂಟ್. ಸೊ ಎಲ್ಲ ಮಕ್ಕಳು ಮರೀತಾರೆ. ಸೊ ಎಲ್ಲೋ ಒಂದು ಕಡೆ ಅಲ್ಲಿ ಹೋದಾಗ, ಎಕ್ಸಾಮ್ ಹಾಲಿಗೆ ಹೋದಾಗ ಟೆನ್ಷನಲ್ಲಿ ಎಷ್ಟೊಂದೆಲ್ಲ ಮರ್ತೋಗ್ಬಿಡ್ತು ಅಂತ ಹೇಳ್ತಿರ್ತೀವಿ. ಸೊ ಇದೆಲ್ಲ ಆಗಬಾರ್ದು ಅಂದರೆ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು. ಸೊ ಎಲ್ಲ ಆಗುತ್ತೆ, ಸೊ ನಾನು ಕೂಡ ಬರಿತೀನಿ, ಸೊ ಹುಷಾರಾಗಿರೋಣ, ಮಾತಾಡೋಣ ಅಂತ ಸ್ಲೋ ಆಗಿ ತೊಗೊಂಡು ಹೋಗ್ತಾ ಇದ್ರೆ ಸೊ ಎಲ್ಲವೂ ಕೂಡ ನೀವು ಕೂಡ ಆರಾಮಾಗಿ ಬರಿಬೋದು. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಯೂಶಲಿ ಇದನ್ನು ಕೂಡ ಹೇಳ್ತಾರೆ ಲಾಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಯಾಕೆ ಲಾಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಸೊ ಲಾಸ್ಟ್ ಕ್ವೆಶನಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ ಯೂಶಲಿ. ಸೊ 8-10 ವಾಕ್ಯದ್ದಾಗಿರ್ಬೋದು. ಸೊ ನಿಮಗೆ ಲಾಂಗ್ ಆನ್ಸರ್ಸ್ ಇರುತ್ತೆ. ಸೊ ಅದನ್ನು ನೀವು ಫಸ್ಟ್ ಬರ್ಕೊಂಡು ಬಂದ್ರಿ ಅಂತಂದರೆ ಸೊ 1-2 ಮಾರ್ಕ್ಸ್ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಾರೆ. ಇದೆಲ್ಲ ಒಬ್ಬರು ಟೆಕ್ನಿಕ್ ಅಂತಲೇ ಹೇಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದನ್ನು ಫಾಲೋ ಮಾಡಿ. ಆದರೆ ಒಂದಂತೂ ನಿಜ, ಬ್ರೀದಿಂಗ್ ಎಕ್ಸಸೈಸ್ನ ಚೆನ್ನಾಗಿ ಮಾಡಿ. ಸೊ ನೀವು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದೀರಾ ಅಂತಂದರೆ, ನೀವು ಒಂದು ಕಾಮ್ ಆಗಿದ್ದೀರಾ, ಸ್ಟ್ರೆಸ್ ತಗೋತಾ ಇಲ್ಲ ಅಂದರೆ ನಿಮಗೆ ಮರ್ತು ಹೋಗೋದು ಕಡಿಮೆ ಆಗುತ್ತೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಇಂಚರ ಅಂತ. ಇಂಚರ? ಹಾ. ಸಿಂಚನ? ಇಂಚರ. ನಮಸ್ತೆ ಇಂಚರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಾ ಇದೀವಿ. ಏನು ಓದ್ತಾ ಇರೋದು ನೀವು? SLC 10th ಸ್ಟ್ಯಾಂಡ್ ಓದ್ತಾ ಇದ್ದೀರಾ? ನಿಮ್ಮ ಬಗ್ಗೆನೇ ಮಾತಾಡ್ತೀವಿ ಇವತ್ತು. ಹಾ. ಓಕೆ, ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮಗೆ ಪ್ರೆಷರ್ ಅನಿಸ್ತಾ ಇದೆಯಾ? ಚೆನ್ನಾಗಿ ಓದ್ತಾ ಇದ್ದೀರಾ? ಇಲ್ಲ, ಈಗೇನ್ ಪಿಪೇಟ್ರಿ ನಡೀತಿದಾವೆ, ಎಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿ ಅನಿಸ್ತಾ ಇದೆ. ಪ್ರಿಪರೇಟ್ ಎಲ್ಲ ಮಾರ್ಕ್ಸ್ ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಸೊ ಈ ಸಲ ಎಷ್ಟು ಟಾರ್ಗೆಟ್ ಹಾಕೊಂಡಿದ್ದೀರಾ? ಎಷ್ಟು ಸ್ಕೋರ್ ಮಾಡಬೇಕು ಅಂತ ಏನಾದ್ರು? 600 ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. 600 ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸೂಪರ್, ಕೇಳಿನೇ ಖುಷಿ ಆಯ್ತು. ನಿಮ್ಮ ಟಾರ್ಗೆಟ್ನ ರೀಚ್ ಮಾಡ್ತೀರಾ ಅದನ್ನ? ಹಲೋ, ರೀಚ್ ಮಾಡ್ತೀರಾ ಅದನ್ನ? ಹಾ, ರೀಚ್ ಮಾಡ್ತೀನಿ. ಸೊ ನೀವು ಯಾವ ರೀತಿ ಓದ್ತಾ ಇದ್ದೀರಾ? ಎಷ್ಟು ತಾಸು ಓದ್ತೀರಾ? ಏನೆಲ್ಲ ಮಾಡ್ತೀರಾ ನೀವು? ಫೋನ್ ನೋಡ್ತೀರಾ? ಫೋನ್ ನೋಡಲ್ಲ. ನೋಡೋದೇ ಇಲ್ಲ? ಇಲ್ಲ. ವಾವ್, ಸೂಪರ್, ಫುಲ್ ಡೆಡಿಕೇಟೆಡ್ ಆಗಿ ಓದ್ತಿದ್ರೆ ಹಾಗಾದ್ರೆ ನೀವು. ಓಕೆ, ನಮಗೆ ನಂಬಿಕೆ ಯಾಕೋ ಬರ್ತಾ ಇಲ್ಲ. ನೀವು ಟಿವಿ ನೋಡ್ತಾ ಇದ್ದೀರಾ ಮತ್ತೆ ಇವಾಗ? ಈಗ ನೋಡ್ತಾ ಇಲ್ಲ, ಹೊರಗೆ ಬಂದಿದ್ದೀನಿ. ಹೊರಗೆ ಬಂದಿದ್ದೀರಾ? ಓಕೆ, ಸೂಪರ್. ಯಾವ ರೀತಿ ಓದ್ತಾ ಇದ್ದೀರಾ ನೀವು? ನಿಮ್ಮ ಶೆಡ್ಯೂಲ್ ಅಥವಾ ಟೈಮ್ ಟೇಬಲ್ ಹೇಗಿದೆ? ಸಂಜೆ 6 ಗಂಟೆಯಿಂದ 10-11 ಗಂಟೆ ಮಟ್ಟ. ಓಕೆ. ಬೆಳಗ್ಗೆ 4:15 7 ಗಂಟೆ. ವಾವ್, ಸೂಪರ್. ಟ್ಯೂಷನ್ಗೆಲ್ಲಾರು ಹೋಗ್ತೀರಾ ನೀವು? ಇಲ್ಲ, ಮನೇಲೆ ಓದ್ಕೋತೀರಾ? ಸೊ 10th ಸ್ಟ್ಯಾಂಡರ್ಡ್ ಮುಗಿದ ನಂತರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ನೀವು? ಇದು ಇಂಜಿನಿಯರ್ ಮಾಡ್ಬೇಕು ಅಂತ, ಸೈನ್ಸ್ ತಗೋಬೇಕು ಅಂತ. ಯಾವ ಇಂಜಿನಿಯರಿಂಗ್ ಮಾಡ್ತೀರಾ? ಏನ್ ಇಂಜಿನಿಯರಿಂಗ್ ಮಾಡ್ತೀರಾ? ಏನ್ ತಗೋತೀರಾ ಸಬ್ಜೆಕ್ಟ್ ಅದರಲ್ಲಿ? ಅದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಾ? ವಾ, ಸೂಪರ್. ಸೊ ಆಲ್ ದಿ ಬೆಸ್ಟ್. ನೀವು ಅನ್ಕೊಂಡಿರೋದೆಲ್ಲ ಈಡೇರ್ಲಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು? ಏನು ಓದ್ಬೇಕು? ಅದು ಇನ್ನು ನಮ್ ಸರ್ ಕೇಳ್ಬೇಕು.
ಓಕೆ, ನೀವು ಸೈನ್ಸ್ ತಗೋಬೇಕು ಫಸ್ಟು PUC ಅಲ್ಲಿ, ಡಿಪ್ಲೊಮಾ ಮಾಡಬೇಕು. ಹಾ ಏನು ಮಾಡ್ತೀರಾ ಇವೆರಡರಲ್ಲಿ? ಸೈನ್ಸ್ ತಗೋಬೇಕು. ಸೈನ್ಸ್ ತಗೋತೀರಾ, PUC ಮಾಡ್ತೀರಾ? ಹಾ ಓಕೆ, ಸೂಪರ್. ಸೊ ನಿಮ್ಗೆ ಪ್ರೆಷರ್ ಅನಿಸ್ತಾ ಇಲ್ವಾ ಹಾಗಾದ್ರೆ? ನಿಮಗೆ 10th ಸ್ಟ್ಯಾಂಡರ್ಡು ಯಾರೋ ನಿಮ್ಗೆ ಹೇಳ್ತಿಲ್ವಾ ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಿಮ್ಗೆ ಇದನ್ನೆಲ್ಲ ಕೊಡಿಸ್ತೀನಿ, ತೆಗ್ದಿಲ್ಲ ಅಂತಂದ್ರೆ ಹಂಗೆ ಹೆಂಗೆ ಅಂತ ಏನೋ ಮಾತಾಡ್ತಿಲ್ವಾ? ಇಲ್ಲ, ಹಾಗೇನಿಲ್ಲ. ಪ್ರೆಷರ್ ಏನು ಹಾಕ್ತಲ್ಲ, ನೀವು ಚೆನ್ನಾಗಿ ಹಾ ಓಕೆ, ಸೂಪರ್. ಸೆಸ್ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ನೀವು ಯಾರಿಗಾದ್ರೂ ಶುಭಾಶಯ ತಿಳಿಸೋದಿತ್ತಾ? ನನ್ ತಂಗಿದು ನಾಳೆ ಬರ್ಡೇ ಇತ್ತು, ಅವಳಿಗೆ ಇದು ಬರ್ಡೇ ವಿಶ್ ಮಾಡ್ಬೇಕಿತ್ತು. ಅವ್ರ ಹೆಸರು? ಸಿಂಚನ ಅಂತ. ಸಿಂಚನ ಅವ್ರ ಹೆಸರು? ಹಾ, ಸಿಂಚನ ಅಂತ. ಇಂಚರ ಅವ್ರ ಕಡೆಯಿಂದ ಇನ್ನು ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾ ಓಕೆನಾ? ಹಾ ಸರಿ. ಧನ್ಯವಾದಗಳು ಇಂಚರ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಇದೇ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಹಾ ಸರಿ, ಥ್ಯಾಂಕ್ ಯು. ಎಸ್, ಇಂಚರ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಸೊ ಪ್ರೆಷರ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. 10th ಸ್ಟ್ಯಾಂಡರ್ಡ್ ಮಕ್ಕಳು ಸೊ ಇಷ್ಟು ಒಂದು ಜೋಶಲ್ಲಿ 600 ನಾನು ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಹೇಳಿದ ತಕ್ಷಣ ನನಗಂತೂ ಖುಷಿ ಆಯಿತು. ಸೊ ಇಷ್ಟೆಲ್ಲ ಒಳ್ಳೆ ಟಾರ್ಗೆಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ, ಸೊ ಎಲ್ಲ ಟೋಟಲಾಗಿ ಎಲ್ಲ 10th ಸ್ಟ್ಯಾಂಡರ್ಡ್ ಯಾರೆಲ್ಲ ಓದ್ತಿದ್ದಾರೆ ಕೂಡ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಪರ್ಸ್ನಲ್ ಆಗಿ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀರಿ. ಹಾಗೆ ಯಾವುದಕ್ಕೂ ಕೂಡ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿ. ಸೊ ಚೆನ್ನಾಗಿ ಮಾಡಿದ್ರು ಮಾಡಿಲ್ಲ ಅಂದರೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅವಕಾಶಗಳಿದೆ ಅಂತಲೇ ಹೇಳ್ಬೋದು. ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಂದರೂ ಕೂಡ ಅವಕಾಶಗಳಿದೆ, ಓದ್ತಿಲ್ಲ ಅಂದ್ರೂ ಕೂಡ ಅವಕಾಶಗಳಿದೆ. ನಿಮಗೆ ಬೇರೆ ಬೇರೆ ಫೀಲ್ಡ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ನೀವು ಮುಂದೆ ಹೋಗಿ. ಸೊ ಇವತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ದ.ರಾ ಬೇಂದ್ರೆ ಅವ್ರ ಬಗ್ಗೆನೂ ಮಾತಾಡಿದ್ವಿ. ನಮ್ಮ ವರಕವಿ ದ.ರಾ ಬೇಂದ್ರೆ ಅವ್ರ ಬಗ್ಗೆ ಇವತ್ತು ಸಾಕಷ್ಟು ಕೂಡ ಮಾತಾಡಿದ್ವಿ. ಸೊ ಇಷ್ಟೆಲ್ಲ ಮಾತಾಡ್ತಾ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆನ ನೀವು ಮರುಪ್ರಸಾರ ನೋಡಬೇಕು ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ಲಿ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವಿಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿರೋದ್ರಿಂದ ನಾನು ಕೂಡ ಹೋಗ್ಬಿಟ್ಟು ಬರ್ತೀನಿ. ನಾಳೆ ಸಿಗ್ತೀನಿ ನಿಮಗೆ ಸಾಕಷ್ಟು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ. ಆದರೆ ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.